ಆತ್ಮೀಯರೇ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನು ಅವರು ಹೇಳಿದರು, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ. ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು, ನಾ ಸದಾಕಾಲ ಹಂಗಿರಬೇಕು, ಹಂಗೆ ನಂಗೆ ಆಶೀರ್ವಾದ ಮಾಡು ಅಂತ ಬೇಡಿಕೊಂಡ್ರು ಬಸವಣ್ಣವರು. ಇದನ್ನು ಓದಿ ಬಹಳ ವರ್ಷ ಆಗಿತ್ತು. ನಾವು ಬಹುಶಃ ಈ ವಚನದ ಅರ್ಥ ನಮಗೆ ಪ್ರತ್ಯಕ್ಷ ಕಂಡಿದ್ದೆಲ್ಲಿ ಅಂತಂದ್ರೆ ಈ ನವರಸಪುರದ ಶಿವಾಲಯದ ಆವರಣದೊಳಗೆ ನಮಗೆ ಕಂಡು. ನಾವು ಬರುವಾಗ ನೀವು ನಿಂತ ಭಂಗಿ ಹೇಗಿತ್ತು ಅಂತಂದ್ರೆ ಬಸವಣ್ಣನವರು ವಚನ ನೆನಪು ಮಾಡಿಬಿಡ್ತು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂದ. ಈ ಓಣಿ ಹೆಸರು ಎಷ್ಟು ಚಂದ ಐತೆ ನೋಡ್ರಿ, ನವರಸಪುರ. ಒಂದ್ ರಸನ ಇಲ್ದಂಗ ಆಗೈತಿ. ಅಂಥದ್ದು 9 ರಸ ಈ ಓಣ್ಯಾಗ ಅದಾವ ಅಂತಂದ್ರೆ ಅದಕ್ಕೆ ಸಾಕ್ಷಿ ಯಾರು ಬೇಡ, ನಿಮ್ಮ ಮುಖಾನೇ ಸಾಕ್ಷಿ. ನವರಸಪುರ ಇದು ನಿಜವಾಗ್ಲೂ ನವರಸಪುರನೇ ಅಂತ ಇದನ್ನ ನೋಡಿದ್ರೆ ಅನಿಸ್ತಾ ಇತ್ತು. ಎಲ್ಲರೂ ಜೋತು ಮಾರಿ ಹಾಕೊಂಡು ನವರಸಪುರ ನಮ್ದು ಅಂದ್ರೆ ಏನ್ ಮಾಡೋದು? ನಿಮ್ಮನ್ನು ನೋಡಿದ್ರೆ ಪಕ್ಕಾ ಗೊತ್ತಾಗತ್ತೆ ಇದು ನಿಜವಾದ ನವರಸಪುರ ಅಂತ. ನವವಿಧ ಭಕ್ತಿಗಳು ನಿಮ್ಮಲ್ಲಿ ಜೀವಂತವಾಗಿದ್ದಾವೆ. ಜೊತೆಗೆ ನವರತ್ನಗಳು ಅಂತ ನಾವೇನು ಕರಿತೀವಲ್ಲ, ಅವು ನವರತ್ನಗಳು ಬೇರೆ ಯಾವುವೂ ಅಲ್ಲ. ಆದ್ರೆ 9 ರತ್ನಗಳ ಸ್ವರೂಪದಲ್ಲಿ ಮನುಷ್ಯ ಇರಬೇಕು. ನಿಮ್ಮನ್ನು ನೋಡಿದ್ರೆ ನನಗೆ ನವರತ್ನ ಕಂಡಂಗೆ ಕಾಣಕತ್ತೀರಿ ಅಂತ ನನ್ನ ಭಾವನೆ ಬರ್ತಾ ಇದೆ. ಇಲ್ಲಿ ದೇವಾಲಯವನ್ನ ಮಾಡಿದ್ರಿ. ಎಲ್ಲ ಕಡೆಗೆ ದೇವಾಲಯಗಳು ಸಾಕಷ್ಟು ಆಗಿದಾವೆ, ನಿಮಗೆಲ್ಲ ಗೊತ್ತು. 100 ಹೆಸರು ಹೇಳ್ಬೋದು ನೀವು, 1000 ಹೆಸರು ಹೇಳ್ಬೋದು ನೀವು, 10,000 ಹೆಸರುಗಳನ್ನು ಹೇಳ್ಬೋದು. ಈ ದೇವರು ಆ ದೇವರು ಅಂತ ನೆನಪು ಮಾಡ್ಕೊಂಡು ಆದರೆ ಎಲ್ಲ ದೇವರುಗಳಿಗೆ ಮೂಲ ದೇವರು ಯಾರು ಅಂತಂದ್ರೆ ನಿಮ್ಮ ಈಶ್ವರ ಅನ್ನುವಂಥದ್ದು ನಿಮ್ಗೆ ಗಮನದಾಗಿದೆ. ಎಲ್ಲ ದೇವರಿಗೆ ಮೂಲ ಈಶ್ವರ. ಈಶ್ವರನೊಬ್ಬನಿದ್ದಾಗ ಇನ್ಯಾವ ದೇವರುಗಳು ಇರಲಿಲ್ಲ ಅಂಥೇಳಿ ವೇದಗಳು ಹೇಳ್ತಾವ, ಎಲ್ಲ ಶಾಸ್ತ್ರಗಳು ಹೇಳ್ತಾವ. ಮೂಲ ದೇವರು ಯಾರು? ಈಶ್ವರ. ನೀವು ಪದ್ಮಾಸನದಲ್ಲಿ ಕುಳಿತಾಗ ಹೇಗೆ ಕಾಣ್ತೀರಿ ಅಂತಂದ್ರೆ ಈಶ್ವರ ಕಂಡಂಗೆ ಕಾಣ್ತೀರಿ. ಪದ್ಮಾಸನದಲ್ಲಿ ಕುಂತಾಗ ಅದರಲ್ಲೂ 5 ಸ್ಥಾನಗಳದಾವ. ನೀವು ಪದ್ಮಾಸನ ಹಾಕಿಕೊಂಡು ಕುಂತಾಗ ನಿಮ್ಮಲ್ಲೂ 5 ಸ್ಥಾನಗಳು ಉತ್ಪನ್ನ ಆಗ್ತಾವ. ಈಶ್ವರ ಅನ್ನುವಂತಹ ಈ ದೇವಾಲಯ ನನಗಂತೂ ಬಹಳ ಖುಷಿಯನ್ನು ಕೊಟ್ಟಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಬಹಳ ಜನ ಬುದ್ಧಿಜೀವಿಗಳು, ವರದಿಗಾರರು ಒಂದು ಪ್ರಶ್ನೆ ಕೇಳಿದರು, ದೇವರು ಎಲ್ಲಿದ್ದಾನೆ ಅಂತ. ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದಾಗ ಅವರು ಸ್ವರ್ಗದಾಗದಾನ, ಗುಡಿಯಾಗದಾನ, ಹಿಂಗೆಲ್ಲೆಲ್ಲರ ಹೇಳ್ಬೋದಾಗಿತ್ತು. ಆದರೆ ಏನೂ ಹೇಳಲಿಲ್ಲ. ಅವರು ಹೇಳಿದ್ದೇನು ಅಂತಂದರೆ, ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೇವರಿದ್ದಾನೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ನಿಮ್ಮ ಗುಡಿ ಬಹಳ ಸ್ವಚ್ಛ ಐತಿ, ನಾನು ಗ್ಯಾರಂಟಿ ಕಾರ್ಡ್ ಕೊಟ್ಟು ಹೋಗ್ತೀನಿ, ಈಶ್ವರ ಇಲ್ಲಿದ್ದಾನೆ ಅನ್ನುವಂತಹ ಮಾತನ್ನು ಹೇಳುತ್ತೆ. ದೇವರಿದ್ದಿದ್ದು ದೇವಾಲಯ. ನಮ್ಮ ದೇಹ ಮಾತ್ರ ಮಂತ್ರಾಲಯ ಆಗಬೇಕು. ದೇಹದಲ್ಲಿ ಮಂತ್ರ ಇರಬೇಕು, ಯಾವುದಾದ್ರೂ ಒಂದು ಮಂತ್ರ. ಅದು ಪಂಚಾಕ್ಷರ ಮಂತ್ರ ಆಗಿರಲಿ,
ಅದು ಷಡಕ್ಷರ ಮಂತ್ರ ಆಗಿರಲಿ, ಎಲ್ಲ ಮಂತ್ರಗಳಿಗೆ ಮೂಲ ಪಂಚಾಕ್ಷರ ಅಥವಾ ಷಡಕ್ಷರ ಅಂತ ಹೇಳ್ತಾರೆ. ಹಾಗಾಗಿ ಆ ಮಂತ್ರ ಇರಬಹುದು. ಇನ್ನು ಯಾವುದಾದ್ರೂ ಒಂದು ಮಂತ್ರ ದೇಹದಲ್ಲಿ ಗುಣಗುಣಿಸ್ತಾ ಇರಬೇಕು ಅನ್ನುವಂಥದ್ದನ್ನು ಆರಂಭಕ್ಕೆ ನಿಮಗೆ ಹೇಳಿಕೊಂಡು, ಇಲ್ಲಿ ಕುಂತವ್ರ ಪೈಕಿ ಯಾರಾದರೂ ಇವತ್ತು ನಾ ಎದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೀರಾ? ಇದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತೀರಿ, ಅಥವಾ ಇವ್ರೇನು ಮಾತಾಡಿರಲ್ಲ ಅದನ್ನು ಮುಂದುವರಿಸ್ಲಿ? ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ, ಒಗ್ಗಟ್ಟಿನ ಬಗ್ಗೆ ಆಮೇಲೆ ಹೇಳ್ತೀನಿ. ಪೂರ್ಣ ಪ್ರಮಾಣ ಒಗ್ಗಟ್ಟಿಲ್ಲ ಅಂತಂದರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಅಂತ ನಾನು ಅನ್ಕೊಂತೀನಿ. ನಿಮ್ಮ ಹತ್ರ ಒಗ್ಗಟ್ಟು ಐತಿ ಈಗ ಆಲ್ರೆಡಿ ಅನ್ನುವಂಥದ್ದು, ಅದನ್ನು ಹೆಂಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಒಗ್ಗಟ್ಟಿರಲಿಲ್ಲ ಅಂದ್ರೆ ಕುರ್ಚೆ ಖಾಲಿ ಇರ್ತಿದ್ವು, ಕುರ್ಚೆ ಸಾಲಾರ್ದಂಗಾಗಿ ಆ ಕಡೆ ಈ ಕಡೆ ಮಂದಿ ಕುಂತಾರಂದ್ರೆ ನಿಮ್ಮ ಹತ್ರ ಚಲೋ ಒಗ್ಗಟ್ಟು ಐತಿ ಅನ್ನೋದು ನಮ್ಗೆ ಕನ್ಫರ್ಮ್ ಆಗಿದೆ. ಮತ್ತೇನಾದರೂ ಹೇಳಕ್ಕೆ ಬಯಸ್ತೀರಿ? ಮನೋನಿಗ್ರಹದ ಬಗ್ಗೆ. ಮನಸ್ಸು ಸದಾಕಾಲ ಚಂಚಲತ್ವದಿಂದ ಕೂಡಿರ್ತಕ್ಕಂಥದ್ದು. ಮನಸ್ಸು ಸದಾಕಾಲ ಚಂಚಲವಾಗಿರ್ತಕ್ಕಂಥದ್ದು. ಕಾರಣ ಅಂದರೆ ಅದು ವಾಯು ತತ್ವವನ್ನು ಕೂಡಿರ್ತಕ್ಕಂಥದ್ದು. ಮನೋನಿಗ್ರಹದ ಬಗ್ಗೆ ಹೇಳ್ರಿ ಅಂತ ಅವ್ರು ಅಂದಿದ್ದಾರೆ. ನಿಮ್ಮದು ಒಗ್ಗಟ್ಟಿನ ಬಗ್ಗೆ ಆಮೇಲೆ 4 ಮಾತು ಹೇಳೋಣ. ಎಲ್ಲರಿಗೂ ಒಪ್ಪಿಗೆ ಐತೆ ಮನೋನಿಗ್ರಹದ ಬಗ್ಗೆ? ಹಾಂ, ಬಹಳ ಒಳ್ಳೆಯ ವಿಚಾರನ ಅವ್ರು ಕೊಟ್ಟಾರ ನಮಗೆ. ಮನಸ್ಸು ವಾಯು ತತ್ವ, ಸದಾಕಾಲ ಚರಿಸ್ತಕ್ಕಂಥದ್ದು, ಸದಾಕಾಲ ತಿರುಗತಕ್ಕಂಥದ್ದು. ಆ ಮನಸ್ಸು ಅನ್ನುವಂಥದ್ದು ಏನೈತಲ್ಲ, ಅದು ಎಷ್ಟು ಚಂಚಲ ಹಾಕ್ಕೊಂತ ಹೋಗ್ತೈತಿ ಅಷ್ಟು ನಮ್ಮ ನೆಮ್ಮದಿ ಹಾಳಾಯ್ಕೊಂತ ಹೋಗ್ತದೆ. ನಮಗೆ ನೆಮ್ಮದಿ ಕೊರತೆ ಬಹಳ ಆಗಿದೆ ಅಂತಂದ್ರೆ ನಮ್ಮ ಮನಸ್ಸು ಬಹಳ ಚಂಚಲ ಆಗಿದೆ ಅಂತ ಅರ್ಥ. ಆ ಮನಸ್ಸು ಚಂಚಲ ಆಗಲಿಕ್ಕೆ ನೂರಾರು ಕಾರಣಗಳು, ಒಂದು ಕಾರಣ ಬೇಕಾಗಿಲ್ಲ, ಅದಕ್ಕೆ ಸಾಕಷ್ಟು ಕಾರಣಗಳು. ಮನಸ್ಸು ನಿಯಂತ್ರಣಕ್ಕೆ ಬಂತು ಅಂತಂದ್ರೆ ನಮಗ ಗುಳಿಗೆಗಳ ಅವಶ್ಯಕತೆ ಇಲ್ಲ, ಔಷಧಗಳ ಅವಶ್ಯಕತೆ ಇಲ್ಲ. ಮನಸ್ಸು ನಿಯಂತ್ರಣಕ್ಕೆ ಬಂತು ಅಂತಂದ್ರೆ ಕೋರ್ಟ್ ಕಚೇರಿಗಳ ಅವಶ್ಯಕತೆ ಇಲ್ಲ. ಆ ಮನಸ್ಸು ಒಂದು ಸಾರೆ ಕಂಟ್ರೋಲಿಗೆ ಬಂತು ಅಂತಂದ್ರೆ ಬಹುಶಃ ನಮಗೆಲ್ಲರೂ ಚಲೋ ಕಾಣ್ತಾರೆ, ಎಲ್ಲರೂ ಚಲೋ ಕಾಣ್ತಾರೆ. ಯಾರ ಮನಸ್ಸು ಚಂಚಲವಾಗಿರ್ತದೆ ಅವ್ರಿಗೆ ಯಾವುದೂ ಚಲೋ ಕಾಣೋದಿಲ್ಲ, ಯಾರೂ ಚಲೋ ಕಾಣೋದಿಲ್ಲ, ಯಾರೂ ಚಲೋ ಕಾಣೋದಿಲ್ಲ. ಬಹುಶಃ ಆ ಮನಸ್ಸನ್ನ ಕುರಿತು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳ್ಕೊಂತ ಹೋಗಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಆ ಮನಸ್ಸನ್ನ ಬೆಕ್ಕಿಗೆ ಹೋಲಿಸಿದ. ಭಗವದ್ಗೀತೆಯಲ್ಲಿ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ಅಂತ ಒಂದು ಮಾತು ಬರ್ತದೆ ಭಗವದ್ಗೀತೆಯಲ್ಲಿ. ಅದು ಮನಸ್ಸು ಬೆಕ್ಕಿದ್ದಂಗ ಅಂತ ಕೃಷ್ಣ ಹೇಳ್ತಾನೆ. ಆತನ ದೃಷ್ಟಿಯಲ್ಲಿ ಅದು ಬೆಕ್ಕು. ಬೆಕ್ಕಿಗೆ ಯಾಕೆ ಮನಸ್ಸನ್ನು ಹೋಲಿಸಿದ? ನಿಮ್ಮ ಮನೆಯೊಳಗಿನ ಬೆಕ್ಕು ನಿಮ್ಮ ಮನೆಗೆ ಅಷ್ಟೇ ಇರುವುದಿಲ್ಲ, ಅದು ಎಲ್ಲರ ಮನೆ ತಿರುಗಿ ಬಂದ್ರೆ ಸಮಾಧಾನ ಅದಕ್ಕೆ. ಅದಕ್ಕೆ ಯಾರು ಇಲ್ಲಿ ಬರಬೇಡ, ನೀ ಅವ್ರ ಮನೆ ಬೆಕ್ಕಂತ ಯಾರು ಅನ್ನಂಗಿಲ್ಲ ನೋಡ್ರಿ. ಮಜಾ ಅಂದ್ರೆ ನೀ ಅವ್ರ ಮನೆ ಬೇಕು, ಇಲ್ಲಿ ಯಾಕೆ ಬಂದಿದಿ, ಬಂದು ಹೋಲ್ಬಿಡು, ನಮ್ಮ ಮನ್ಯಾಗ ಇಲಿ ಕಡಿಮೆ ಅಕ್ಕವನ್ನು ಬೇಕಿನಿ ಅಲ್ಲ. ಯಾಕೆ ಕೃಷ್ಣನ ದೃಷ್ಟಿಯಲ್ಲಿ ಮನಸ್ಸು ಬೆಕ್ಕಾತು ಅಂತಂದ್ರೆ ಸಾಕಿದವ್ರ ಮನ್ಯಾಗ ಅಷ್ಟೇ ಇರುವುದಿಲ್ಲ, ಅದು ಯಾರ ಮನೆಗೆ ಹೋಗುತ್ತಾ ಎಷ್ಟೊತ್ತಿನಾಗ ಹೋಗುತ್ತಾ ನೋ ಟೈಮಲ್ಲಿ, ಅಲ್ಲಿ ಟೈಮಿಂಗ್ ಇಲ್ಲ, ಅದಕ್ಕೆ ಸುಮ್ ತಿರುಗ್ತಾನೇ ಇರ್ತದೆ ಹಂಗೆ. ಹಾಗಾಗಿ ಒಂದು ಮನೆಯಲ್ಲಿ ಇರಲಾರದ ಬೆಕ್ಕು ಆತನ ದೃಷ್ಟಿಯಲ್ಲಿ ಮನಸ್ಸು. ಮನೆಯೊಳಗಿರಬೇಕಾದ ಬೆಕ್ಕು ಮನಾಗಿರುವುದಿಲ್ಲ, ಎಲ್ಲರ ಮನಾಗಿರ್ತೈತಿ. ಈ ದೇಹದೊಳಗಿರಬೇಕಾದ ಮನಸ್ಸು ಇಲ್ಲಿ ಇರುವುದಿಲ್ಲ, ಅದು ಎಲ್ಲೆಲ್ಲಿ ಹೊಕ್ಕೈತೇವೋ ಗೊತ್ತೇ ಇಲ್ಲ, ಯಾರ್ಯಾರ ಮನೆಗೆ ಹೋಗ್ತೈತೋ ಗೊತ್ತಿಲ್ಲ, ಎಷ್ಟೊತ್ತಿನಾಗಿ ಯಾರ ಮನೆಗೆ ಹೋಗ್ತೈತಿ ಗೊತ್ತಿಲ್ಲ, ಯಾವ ದೇಶಕ್ಕೆ ಹೋಗ್ತೈತಿ ಗೊತ್ತಿಲ್ಲ.
ನಿಜಗುಣರ ದೃಷ್ಟಿಯಲ್ಲಿ ಮನಸ್ಸು ಕೋಗಿಲೆ. ನಿಜಗುಣ ಶಿವಿಗಳಂತಾಗಿ ಹೋದ್ರಲ್ಲ, ಜ್ಞಾನ ಯೋಗಾಶ್ರಮದಲ್ಲಿ ನಿಜಗುಣರ ಶಾಸ್ತ್ರ ನಿರಂತರ ನಡೆದಿತ್ತು. ನಿಜಗುಣರ ದೃಷ್ಟಿಯಲ್ಲಿ ಮನಸ್ಸು ಕೋಗಿಲೆಗೆ ಸಮ. ಕೋಗಿಲೆ ಯಾಕೆ ಅಂತಂದ್ರೆ ಅದನ್ನು ಕೂಡ ವಿಚಿತ್ರವಾಗಿರುವಂತಹ ಚಂಚಲ ಪಕ್ಷಿನೇ ಅದು. ಕೋಗಿಲೆ ಚೆಲುವ ಕೋಗಿಲೆ ಅಂತ ಹೇಳಿ ಒಂದು ಪದ್ಯ ಇದೆ. ಜಾಣ ಕೋಗಿಲೆ ನಿಜಗುಣರ ಪದ್ಯದ ಸಾಲಿದು. ಕೋಗಿಲೆಗೆ ಹೋಲಿಸ್ತಾರೆ ನಿಜಗುಣ ಶಿವಯೋಗಿಗಳು ಮನಸ್ಸನ್ನು. ಬಸವಣ್ಣನವರ ದೃಷ್ಟಿಯಲ್ಲಿ ಮನಸ್ಸು ಮಂಗಕ್ಕೆ ಸಮ. ಮನವೆಂಬ ಮರ್ಕಟನ ತಡೆಯಲಾರೆನು ದೇವ ಎನಿತಿದರ ಚಪಲ. ಬಸವಣ್ಣನವರ ದೃಷ್ಟಿಯಲ್ಲಿ ಮನಸ್ಸು ಯಾವುದು? ಮಂಗ. ಮಂಗನ ಯಾಕೆ ಹೋಲಿಸಿದ್ರು ಬಸವಣ್ಣವರು? ಮಂಗನೂ ಕೂಡ ಒಂದೇ ಗಿಡದಲ್ಲಿ ಇರೋದಿಲ್ಲ. ಎಲ್ಲರೂ ನೋಡಿರಿ ನೀವು, ಮಂಗ ಒಂದು ಕಡೆಗೆ ಇದ್ದಿದ್ದನ್ನ ಅಷ್ಟೇ ಅಲ್ಲ, ಉಡಾಳ್ರಿಗೆ ನೀವೆಲ್ಲ ಅನ್ನೋದೇನು, ಏನು ಮಂಗಿದ್ದಂಗದೇ ನೀನು ಅಂತಿರ್ತೀರಿ ನೋಡ್ರಿ ನೀವು ಅಲ್ಲ. ಯಾಕೆ ಅಂದರೆ ಇರುವೆ ಅಂತ, ಇರುವೆನೂ ಕೂಡ ಒಂದು ಮನಿ ಕಟ್ಟಿಕೊಂಡೈತಿ ಭೂಮಿ ಮೇಲೆ. ಒಂದು ಮನಿ ಕಟ್ಟಿಕೊಳ್ಳದೆ ಇರುವಂತಹ ಏಕೈಕ ಜೀವಿ ಅಂತಂದ್ರೆ ಮಂಗ ಮಾತ್ರ. ಈ ಭೂಮಿ ಮೇಲೆ ಮನಿ ಇರಲಾರದ ಪ್ರಾಣಿ, ಮನಿ ಕಟ್ಟಿಕೊಳ್ಳಲಾರದ ಪ್ರಾಣಿ ಯಾವುದು? ಮಂಗ ಮಾತ್ರ. ಹಾಗಾಗಿ ಬಸವಣ್ಣನವರ ದೃಷ್ಟಿಯಲ್ಲಿ ಮನಸ್ಸು ಮಂಗಿದ್ದಂಗ. ಹೀಗೆ ಈ ಮನಸ್ಸನ್ನು ಎಲ್ಲರೂ ಒಂದಿಲ್ಲ ಒಂದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹೋಲಿಸಿಕೊಂತ ಹೋಗಿದ್ದಾರೆ. ಆ ಮನಸ್ಸನ್ನ ನಿಯಂತ್ರಣ ಮಾಡಬೇಕಾದ್ರೆ ಅದನ್ನ ಆಧ್ಯಾತ್ಮದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಮಾತನ್ನ ಎಲ್ಲರೂ ಹೇಳಿದರು. ಅದು ಕೋಗಿಲೆ ಆಗಿರ್ಲಿ, ಅದು ಬೆಕ್ಕಾಗಿರ್ಲಿ, ಅದು ನಾಯಿ ಆಗಿರ್ಲಿ, ಅದು ಮಂಗಾಗಿರ್ಲಿ, ಇನ್ನು ಯಾವುದೇ ಆಗಿರ್ಲಿ, ಆಶ್ಚರ್ಯ ಅಂತಂದ್ರೆ ಅದರ ನಿಯಂತ್ರಣ ಅನ್ನೋದು ಏನೈತಲ್ಲ, ಅದು ಆಗಬೇಕಾಗಿತ್ತಂತಂದ್ರೆ ನೀನು ಆಧ್ಯಾತ್ಮ ಮಾರ್ಗದಲ್ಲಿನೇ ಹೋಗಬೇಕು ಅಂತ. ಮನಸ್ಸನ್ನುವಂತಹದ್ದು ನಿಯಂತ್ರಣಕ್ಕೆ ಬಂದಾಗ ಮಾತ್ರ ನಿನ್ನಿಂದ ಏನಾದರೂ ಸಾಧಿಸ್ಲಿಕ್ಕಾಗತ್ತೆ ಹೊರತಾಗಿ ನಿನ್ನಿಂದ ಯಾವ ಸಾಧನೆಗಳು ಆಗಿಲ್ಲ ಅಂತಂದ್ರೆ ನಿನ್ನ ಮನಸ್ಸು ನಿಯಂತ್ರಣದಲ್ಲಿಲ್ಲ ಅಂತ ಅರ್ಥ. ಆಪರೇಷನ್ ಮಾಡಬೇಕಾದ್ರೆ ಮನಸ್ಸು ನಿಯಂತ್ರಣಕ್ಕೆ ಬೇಕಾಗುತ್ತೆ ಡಾಕ್ಟರ್ಗೆ. ಯಾವ ಡಾಕ್ಟರ್ನ ಮನಸ್ಸು ನಿಯಂತ್ರಣದೊಳಗಿಲ್ಲ ಆಪರೇಷನ್ ಸಕ್ಸಸ್ ಆಗೋದಿಲ್ಲ. ಆಪರೇಷನ್ ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಿಲ್ಲಬೇಕಲ್ಲ ಮನಸ್ಸದು. ಕಟ್ಟಿಗೆಯಲ್ಲಿ, ಕಲ್ಲಿನಲ್ಲಿ ಒಂದು ಮೂರ್ತಿಯನ್ನ ಕೆತ್ತಬೇಕಾದ್ರೆ ಆ ಮನಸ್ಸು ಅಲ್ಲಿ ನಿಲ್ಲಬೇಕಾಗುತ್ತೆ. ಆ ಮನಸ್ಸು ಅಲ್ಲಿ ನಿಲ್ಲಬೇಕಾಗುತ್ತೆ. ವಿಚಾರ ಮಾಡ್ರಿ, ಪರಿಪೂರ್ಣ ಮೂರ್ತಿಯನ್ನ ಕೆತ್ತಿ ಕಣ್ಣಿನ ರೆಪ್ಪೆಗಳನ್ನು ಕೆತ್ತುವ ಸಂದರ್ಭದಲ್ಲಿ ಮನಸ್ಸೇನಾದ್ರೂ ಎಲ್ಲಾದ್ರೂ ಹೋದಾಗ ಒಂದು ಪೆಟ್ಟು ಜೋರು ಬಿತ್ತು ಅಂತಂದ್ರೆ ಹೋಯ್ತು ಮೂರ್ತಿಯಲ್ಲಿ. ಎಲ್ಲದನ್ನ ಕೆತ್ತಿ ತಯಾರು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಮುಖದಲ್ಲಿ ಮೂಗೋ ಕಣ್ಣೋ ಒಂದಿಷ್ಟು ಏನೋ ತಿದ್ದುಪಡಿ ಮಾಡಬೇಕಾದಾಗ ಮನಸ್ಸು ಚಂಚಲಾಯಿತು ಅಂದ್ರೆ ಏನು 6 ತಿಂಗಳ ಗಂಟ್ಲೆ ಕೆತ್ತಿದ ಮೂರ್ತಿ ಇರ್ತೈತಲ್ಲ ಅದು ನಿರುಪಯುಕ್ತ ಆಗಿಬಿಡ್ತೈತಿ. ಯಾವಾಗಂತಂದ್ರೆ ಮನಸ್ಸಿನ ಒಂದು ಚಂಚಲತೆಯಿಂದ ಅದು ಕುರುಪಾಗಿಬಿಡ್ತೈತಿ. ಅಂದರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದು? ಮನಸ್ಸು. ಇಷ್ಟು ಮಂದಿ ಕುಂತಿರಲ್ಲ ನೀವು, ನಿಮ್ಮ ಅಡಿಗೆ ಬಹಳ ರುಚಿಯಾಗೈತೆ ಅಂದ್ರೆ ನಿಮ್ಮ ಮನಸ್ಸು ನಿಯಂತ್ರಣದಾಗೈತೆ ಅಂತ ಅರ್ಥ. ಯಾವುದು ತಿನ್ನಕ್ಕೆ ಬರಲಾರ್ದಂಗೆ ಹೆಚ್ಚಾಗೈತೆ ಅಂತಂದ್ರೆ ಅಲ್ಲಿ ಮನಸ್ಸು ಬೇರೆ ಕಡೆಗೆ ಹೋಗಿತ್ತು, ಹಾಗಾಗಿ ಇಲ್ಲಿ ಹೆಚ್ಚು ಕಡಿಮೆ ಆಗೈತಿ ಅಂತ ಅರ್ಥ. ಕಡಿಮೆ ಆದ್ರೆ ಹಾಕ್ಕೊಂಡು ತಗೋಬಹುದು, ಆದ್ರೆ ಹೆಚ್ಚಾಯ್ತಂದ್ರೆ ಮನಸ್ಸು ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಬಹಳ ಪ್ರಮುಖವಾದ ಕೆಲಸ ಮಾಡ್ತದೆ. ಅಕ್ಕ ಮಹಾದೇವಿಯ ವಿಚಾರದಲ್ಲಿ ಜಗತ್ತಿನ ವ್ಯವಹಾರಕ್ಕೆ ಸೂರ್ಯ ಮೊದಲು ಅವಳ ದೃಷ್ಟಿಯಲ್ಲಿ, ದೇಹದೊಳಗಿನ ಎಲ್ಲ ವ್ಯವಹಾರಗಳಿಗೆ ಮನಸ್ಸು ಮೊದಲು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಎಷ್ಟು ವಿಚಿತ್ರ ಇರ್ಬೋದಲ್ಲ, ಅವಳ ಕಲ್ಪನಾ ಎಷ್ಟು ಅದ್ಭುತವಾಗೈತೆ ನೋಡ್ರಿ ಅಕ್ಕ ಮಹಾದೇವಿ ಕಲ್ಪನಾ. ವಿಚಾರ ಮಾಡ್ರಿ ನೀವೆಲ್ಲ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಕ್ಕ ಮಹಾದೇವಿ ವಚನ ಇದು. ಲೋಕದ ಚೇಷ್ಟೆ ಅಂತಂದ್ರೆ ವ್ಯವಹಾರಗಳು. ಈ ಜಗತ್ತಿನ ಎಲ್ಲ ವ್ಯವಹಾರಗಳು ಯಾವಾಗ ನಡೀತಾವಪ್ಪ ಅಂದ್ರೆ ಸೂರ್ಯ ಹುಟ್ಟಿದಾಗ.
ಬಹುಶಃ ಈಗ ಆಕೆ ಏನಾರ ಇದ್ರೆ ಒಂದ್ ಸ್ವಲ್ಪ ತಿದ್ದುಪಡಿ ಮಾಡ್ತಿದ್ಲ ಏನಿ ವಚನ, ಯಾಕಂತಂದ್ರೆ ರಾತ್ರಿನೂ ಕೆಲಸ ನಡೆದವೆ. ಅವಾಗಿನ ಕಾಲಕ್ಕೆ ಕರೆಂಟ್ ಇದ್ದಿಲ್ಲ, ಹಂಗಾಗಿ 6-6:30 ಎಲ್ಲರೂ ಮುಗಿಸ್ಬಿಡ್ತಿದ್ರು ತಮ್ಮ ವ್ಯವಹಾರನ. ಈಗ ಮನುಷ್ಯನಿಂದ ದೂರಿರುವ ಪ್ರಾಣಿ ಪಕ್ಷಿಗಳು ಮಾತ್ರ ಗೂಗೆ ಒಂದನ್ನು ಬಿಟ್ಟು, ಯಾವುದನ್ನು ಬಿಟ್ಟು? ಗೂಗೆ ಒಂದನ್ನು ಬಿಟ್ಟು ಎಲ್ಲವೂ ಕೂಡ ಹೆಂಗ ಬಳೆ ಮಾಡಕತ್ಯಾವಪ್ಪ ಅಂತಂದ್ರ ಲೋಕದ ಚೇಷ್ಟೆಗೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ವಿಚಾರ ಮಾಡ್ರಿ, ನನ್ನ ಕಣ್ಣು ಯಾಕಡೆ ನೋಡುತ್ತೆ ಅಂತಂದ್ರೆ ಅದಕ್ಕೆ ಮೂಲ ಯಾರ ಕಾರಣ? ಮನಸ್ಸು. ನನ್ನ ಮೂಗು ಏನೋ ಮೂಸ್ಬೇಕಂತ ಬಯಸುತ್ತೆ ಅಂತಂದ್ರೆ ಅದಕ್ಕೆ ಮನಸ್ಸು. ನನ್ನ ಕಿವಿ ಏನೋ ಕೇಳಬೇಕನ್ನುತ್ತೆ ಅಂತಂದ್ರೆ ಅದಕ್ಕೆ ಮನಸ್ಸು. ಏನೋ ಓದಬೇಕನ್ನಿಸುತ್ತೆ ಅಂದ್ರೆ ಮನಸ್ಸು. ಮೊಬೈಲ್ ತಗೋ ಅಂತ ಹೇಳುತ್ತೆ, ಏನೇನೋ ಹೇಳ್ತೈತೆ ಅದು. ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಇಲ್ಲೊಂದು ಬಹಳ ಗಮನಿಸ್ಬೇಕು ನೀವು, ಎನಗಿರುವುದೊಂದು ಮನ. ಅಕ್ಕ ಮಹಾದೇವಿ ಮಾತು. ಹಂಗಾದ್ರೆ ಎಲ್ಲರಿಗೆ ಬಹಳ ಅದಾವನ್ರಿ ಮನಸ್ಸು ಅಂತ ಕೇಳಿದ್ರೆ ಅವಳು ಹೇಳ್ತಾಳ, ಎನಗಿರುವುದು ಒಂದು ಮನ, ಆ ಮನ ನಿಮ್ಮೊಳಗೆ ಬೆರೆತ ಮೇಲೆ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಹುಟ್ಟು ಮತ್ತು ಸಾವುಗಳು ಅಂತ ಏನದಾವಲ್ಲ, ಅದಕ್ಕೂ ಕೂಡ ಮನಸ್ಸ ಕಾರಣ ಅಂತ ಅಕ್ಕ ಮಹಾದೇವಿ ಹೇಳ್ತಾಳ. ನಮ್ಮ ಹುಟ್ಟಿಗೂ ನಮ್ಮ ಸಾವಿಗೂ ಮನಸ್ಸೇ ಕಾರಣ. ಮನಸ್ಸು ಯಾವುದಾದ್ರೂ ವಸ್ತುಗಳಲ್ಲಿ ಹೋಗಿ ಅದನ್ನು ಬಯಸ್ತಾ ಇತ್ತು ಅಂತಂದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೊಂದು ಸಾರಿ ಹುಟ್ಟಲಿಕ್ಕೆ ಕಾರಣ ಆಗುತ್ತೆ ಮನುಷ್ಯ. ಎನಗಿರುವುದೊಂದು ಮನ, ಆ ಮನ ನಿಮ್ಮೊಳಗೆ ಬೆರೆತ ಬಳಿಕ ಎನಗೆ ಭವ ಉಂಟೆ. ಸೊಲ್ಲಾಪುರದಲ್ಲಿ ಒಬ್ಬರು ಶರಣರಾಗಿ ಹೋದ್ರು. ಯಾರಾದ್ರೂ ಒಬ್ಬರ ಹೆಸರು ಹೇಳ್ತೀರಿ? ಯಾರವರು? ಸಿದ್ದರಾಮೇಶ್ವರನ್ ಬಿಟ್ಟು, ಸೊಲ್ಲಾಪುರ ಸಿದ್ದರಾಮೇಶ್ವರನ್ ಬಿಟ್ಟು 40 ವಾರ್ಡ್ದಾಗ ಒಬ್ರು ಆಗಿ ಹೋದ್ರು. ಗೊತ್ತಾ? 40 ವಾರ್ಡದ ವೀರೇಶ್ವರ ಶರಣರು ಹೋಗಿ ಉಳಿದಿದ್ದೆಲ್ಲಿ ಅಂದ್ರೆ ಸೊಲ್ಲಾಪುರದಲ್ಲಿ. ಅವ್ರ ಸಮಾಧಿನೂ ಕೂಡ ಎಲ್ಲೈತೆ ಅಂದ್ರೆ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿನೇ ಐತಿ. ಅವರ ಮಗಳು ರುದ್ರಮ್ಮ ಅಂತಿದ್ಲು. 18 ವರ್ಷ ತುಂಬಿತು. ಸೊಲ್ಲಾಪುರದ ಎಲ್ಲ ಹಿರಿಯರು ಶರಣರ ಹತ್ರ ಬಂದು ನಮಸ್ಕಾರ ಮಾಡಿ, ರುದ್ರಮ್ಮ ತಾಯಿಗೆ 18 ತುಂಬೈತ್ರಿ ಅಪ್ಪ, ಅವರ ಮದುವೆ ಮಾಡೋನು ಅಂತ ನಿರ್ಣಯ ಮಾಡಿದ್ರು. ಮಾಡೋರು ನೀವು, ಮಾಡಿಕೊಳ್ಳುವಾಕಿ ರುದ್ರಮ್ಮ, ನಿಮ್ಮ ಬೇಡಿಕೆಯನ್ನು ಅಲ್ಲಿ ಇಡ್ರಿ. ಶರಣರ ಮಗಳ ಮದುವೆಯನ್ನ ಶರಣರೇ ಮಾಡ್ಬೇಕಂತೇನಿದ್ದಿಲ್ಲ, ಅದು ಎಲ್ಲರ ಜವಾಬ್ದಾರಿ ಆಗಿತ್ತು. ಯಾಕ? ಶರಣರು ಅವ್ರ ಲೋಕ ಬೇರೆ ಇತ್ತು. ಅವ್ರ ಲೋಕದಲ್ಲಿ ಅವರಿದ್ದಾಗ ಮಗಳ ಮದುವೆ ಮರೆತಿಗಿರ್ತಾರಂತೇಳಿ ತಿಳ್ಕೊಂಡು ಊರಾಗಿನ ಹಿರಿಯರೆಲ್ಲ ಹೋಗಿ ನಮಸ್ಕಾರ ಮಾಡಿ ಮಗಳ ಮದುವೆ ಮಾಡಬೇಕು ಅಂತ ಇಟ್ಟಾಗ ರುದ್ರಮ್ಮನ ಕೇಳ್ರಿ ಅಂತ ಹೇಳಿ ಶರಣರು ಮತ್ತು ಗುರುದೇವಿಯವರು ಮಾತನ್ನ ಹೇಳಿದ ಕೂಡಲೇ, ನಿಮಗೊಂದು ಗೊತ್ತಿರಲಿ, ನಿಮಗೆ ವರ ನೋಡ್ಬೇಕಂತ ಮಾಡಿವಿ ಅವರು ಅಂತ ಹೇಳಿದ ಕೂಡಲೇ ಆಯ್ತು ನೋಡ್ಕೊಂಬರ್ರಿ ಅಂತೇಳಿ ಅಂದ್ರು. ಅವಾಗೇನು ಫೋಟೋ ಆಗಲಿ ಬಯೋಡೇಟಾ ಆಗಲಿ ಇವು ಯಾವ ಈಗೇನದಾವಲ್ರಿ, ಇವು ಯಾವ ಇದ್ದಿಲ್ಲ. ಅವ್ರು ನೋಡ್ಕೊಂಬರ್ತಿದ್ರು, ಇವ್ರು ಹ್ಞೂ ಅಂತಿದ್ರು, ಮಾಡ್ಕೊಂಡ್ಬಿಡ್ತಿದ್ರು. ಇಷ್ಟೇ ಇತ್ತು, ಬಹಳ ಸುಲಭ ಇತ್ತು. ಅವರು ನೋಡ್ಕೊಂಡು ಬಂದಿವ್ರಿ, ಹುಡುಗ ಬಹಳ ಚಲೋ ಅದಾನ ಅಂತ ಹೇಳಿಬಿಟ್ರು. ನಿಮಗೆ ಚಲೋ ಅದಾನ ಅಂದ್ರೆ ಆಗಲ್ರಿ ಅಂತ ಅಂದ್ಬಿಟ್ರು ರುದ್ರಮ್ಮನವರು. ಎಷ್ಟು ಸುಲಭ ಇಲ್ಲ ಮದುವೆ. ಈಗ ನನ್ನ ತಿಳುವಳಿಕೆ ಮೆಟ್ಟಿಗೆನೆ ಈಗ 30 ವರ್ಷದ ಹಿಂದೆ ಮನೆಯೊಳಗೆ ಯಾರದರ ಮದುವೆ ಮಾಡಬೇಕಾದ್ರೆ ಅಜ್ಜ ಅಮ್ಮ ಬಹಳ ಮುಖ್ಯ ಆಗಿದ್ರು. 30 ವರ್ಷದ ಹಿಂದೆ ಅಜ್ಜ ಅಮ್ಮ ಏನ್ ನಿರ್ಣಯ ಮಾಡ್ತಾರೆ ಅದು ಮದುವೆ ಆಗಿ ಹೋಗಿತ್ತು. ಅದರ ನಂತರದಲ್ಲಿ ಅಜ್ಜ ಅಮ್ಮನ ಮೂಲೆಯಾಗಿಟ್ರು, ಅವ್ವ ಅಪ್ಪ ಮುಂದಕ್ಕೆ ಬಂದ್ರು. ಇವ್ರೇನ್ ನಿರ್ಣಯ ಮಾಡ್ತಾರ ಅದೇ ಮದುವೆ. ಈಗಂತೂ ನಿಮ್ಗೇನು ಬಿಡಿಸಿ ಹೇಳಬೇಕಾಗಿಲ್ಲ, ನೀವು ಅದನ್ನ ನೋಡಕತ್ತೀವಿ, ನಾವು ಅದನ್ನ ನೋಡಕತ್ತೀವಿ. ಅವರವರ ಜೋಡಾಗಿ ನಿಮ್ಮ ಹತ್ರ ಬಂದಿರ್ತಾರೆ. ಇವನ್ನ ನಾ ಲೈಕ್ ಮಾಡೀನಿ, ಈಕಿನ ಲೈಕ್ ಮಾಡೀನಿ, ನಿಮ್ಮ ಅಭಿಪ್ರಾಯ ಕೇಳಾಕ್ ಬಂದೀವಿ. ಹ್ಞೂ ಅಂದ್ರೂ ಹಾಕಾರ ಅವರು, ಹ್ಞೂ ಅಂದ್ರೂ ಹಾಕಾರ. ಹಂಗಾಗಿ ನೀವು ಏನು ಮಾಡ್ತೀರ, ಹ್ಞೂ ಅಂದ ಬಿಡ್ತೀರಿ, ತಡನೇ ಇಲ್ಲ, ವಿಚಾರಣೆ ಮಾಡೋದಿಲ್ಲ ನೀವು. ಹಂಗಾಗಿ ಕೋರ್ಟ್ ತುಂಬಿ ತುಳುಕಾಕತ್ತೈತಿ.
ಬಿಡುಗಡೆ ಕೇಸುಗಳು ಈ ದೇಶದಲ್ಲಿ ಪ್ರತಿಶತ 60 ಕೇಸುಗಳು ಡಿವೋರ್ಸ್ ಕೇಸುಗಳದಾವ. ಆ ಡಿವೋರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಲಿಕ್ಕೂ ಮನಸ್ಸೇ ಕಾರಣ, ಬೇರೆ ಏನೂ ಕಾರಣ ಅಲ್ಲ, ಮನಸ್ಸೇ ಕಾರಣ. ನೋಡ್ಕೊಂಡು ಬಂದೀವಿ ಅಂತ ಊರಾಗಿನ ಹಿರಿಯರು ಹೇಳಿದ ಕೂಡಲೇ ತಂದೆ ತಾಯಿ ಎಲ್ಲೋ ಏನವರು ವೀರೇಶ್ವರ ಶರಣರು ಗುರುದೇವಿ ಅವರು ಆಗಲ್ರಿ ಅಂತ ಒಪ್ಪಿಗೆ ಕೊಟ್ಟು ಬಿಟ್ಲು. ಹುಡುಗ ಹೆಂಗದಾನ, ಬಣ್ಣ ಹೆಂಗೈತಿ, ಮನಿತನ ಹೆಂಗೈತಿ, ಉದ್ಯೋಗ ಏನೈತಿ, ಏನು ಒಂದು ಪ್ರಶ್ನೆಯನ್ನೇ ಕೇಳಿಲ್ಲ ರುದ್ರಮ್ಮ. ಮುಂದೆ ಒಂದು 3 ತಿಂಗಳದೊಳಗೆ ಹೊಳ್ಳಿ ಬಂದರು, ನಾವು ಮೊನ್ನೆ ನೋಡ್ಕೊಂಡು ಬಂದು ಹುಡುಗ ಸರಿ ಇಲ್ಲ, ಹಾಗಾಗಿ ಅವನು ಬಿಟ್ಟು ಇನ್ನೊಬ್ಬವನ್ನು ನೋಡಾಕತ್ತೀವಿ ಅಂತ ಹೇಳಿ ಇವರು ಸೊಲ್ಲಾಪುರದ ಹಿರಿಯರು ಬಂದರು. ಮನಸ್ಸನ್ನೋದು ಹೆಂಗಿರ್ತೈತೆ ಅನ್ನೋದ್ರ ಬಗ್ಗೆ ಈ ಉದಾಹರಣೆ ಕೊಡಾಕತ್ತೀನಿ ನಿಮಗೆ. ರುದ್ರಮಗೆ ಗಾಬರಿ ಆಯಿತು. ಮತ್ತು ಮನೆ ನೋಡ್ಕೊಂಡು ಬಂದೀವಿ ಅಂತೇಳಿ ನಾನು ಹೂ ಅನಿಸ್ಕೊಂಡು ಹೋಗಿದ್ದಿರಲ್ಲ, ಆ ಹುಡುಗ ಆಕಸ್ಮಿಕ ಸತ್ತಾನಂತ ಹೇಳೋ ಬದ್ಲಿ ಇವ್ರು ಏನು ಮಾಡಿದ್ರು, ಹುಡುಗ ಸರಿ ಇಲ್ಲ, ಅದಕ್ಕೆ ಇನ್ನೊಂದು ಹುಡುಗನ ನಾವು ನೋಡೀವಿ. ಇನ್ನೊಂದು ಹುಡುಗನ ನೋಡಿವಿ ಅಂತ ಇಷ್ಟಂದು ಕೂಡಲೇ ರುದ್ರಮ್ಮ ಹಿರಿಯರಿಗೆ ಒಂದು ಮಾತನ್ನು ಹೇಳ್ತಾಳ, ನೆನಪಿನಾಗ ಇಟ್ಕೋರಿ. ಎನಗಿರೋದೊಂದು ನನಗೊಂದೇ ಒಂದು ಮನಸ್ಸಿತ್ತು, ಅವತ್ತು ನೋಡಿ ಬಂದಿನಿ ಅಂದಿರಲ್ಲ, ಆ ಹುಡುಗ ಅದನ್ನು ಕೊಟ್ಟು ಬಿಟ್ಟೆ, ಈಗ ಇನ್ನೊಬ್ಬ ಹುಡುಗನಿಗೆ ಕೊಡಾಕ ನನ್ನ ಹತ್ರ ಇನ್ನೊಂದು ಮನಸ್ಸು ಇಲ್ಲ, ಹಾಗಾಗಿ ನಾ ಮದುವೆ ಒಲ್ಲೆ ಅಂತ ಒಂದು ಮಾತನ್ನು ಹೇಳ್ಬೇಕು. ಬದುಕಿನುದ್ದಕ್ಕೂ ಮದುವೆನೇ ಆಗಲಿಲ್ಲ, ಇಡೀ ಜೀವಮಾನದಲ್ಲಿ ಮದುವೆ ಆಗ್ಲೇನೇ ಇಲ್ಲ. ಆತನ್ನ ಕರ್ಕೊಂಡು ಬಂದ್ರ ಮದುವೆ ಇಲ್ಲ ಅಂತಂದ್ರೆ ಇಲ್ಲ, ಯಾಕಂದ್ರೆ ಇರೋದು ಒಂದು ಮನಸ್ಸನ್ನ ಅಲ್ಲಿ ಕೊಟ್ಟು ಬಿಟ್ಟಿದ್ದೀನಿ, ಇನ್ನೊಂದು ಮನಸ್ಸು ನನ್ನ ಕಡೆಗೆ ಇಲ್ಲ ಅನ್ನಬೇಕಾದ್ರೆ ಆ ಮನಸ್ಸಿನ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನು ನೀವೆಲ್ಲ ವಿಚಾರ ಮಾಡಬೇಕು. ನಾವು ಸಣ್ಣ ಹುಡುಗರಿದ್ದಾಗ ಆಟ ಆಡಬೇಕಾದ್ರೆ ವೇಗದಲ್ಲಿ ಯಾವುದು ಬಹಳ ದೊಡ್ಡ ವೇಗ ಅಂತ ನಾವು ಕೇಳಿದಾಗ ಯಾವನೋ ಒಬ್ಬ ವಿಮಾನನವ, ಯಾವನೋ ಒಬ್ಬ ಬಸ್ ಅನ್ನವ, ಯಾವನೋ ಒಬ್ಬ ಗಾಳಿ ಅನ್ನವ, ಹೌದಲ್ಲ. ಆದರೆ ಎಲ್ಲ ವೇಗಗಳಲ್ಲಿ ಅತಿಯಾದ ವೇಗದ ಇಂದ್ರಿಯ ಯಾವುದು ಅಂತಂದ್ರೆ ಮನಸ್ಸಿನ ವೇಗ. ಅದು ನಿಮ್ಮ ಮಗಳು ಬೆಂಗಳೂರಾಗಿದ್ದರೆ ಕ್ಷಣದೊಳಗೆ ಬೆಂಗಳೂರಿಗೆ ಹೋಗೇ ಬಿಡ್ತೈತಿ, ನಿಮ್ಮ ಮಗ ಅಮೇರಿಕದೊಳಗಿದ್ರೆ ಕ್ಷಣದೊಳಗೆ ಅಮೇರಿಕಕ್ಕೆ ಹೋಗುತ್ತೆ, ಎಲ್ಲಾದರೂ ಹೋಗಬಹುದು ಮನಸ್ಸು. ಹಾಗಾಗಿ ಯಾವುದು ಮನುಷ್ಯನಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತಲ್ಲ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳು ಮನುಷ್ಯನಿಗೆ ಬರಲಿಕ್ಕೇ ಬೇಕು. ಮನುಷ್ಯನಿಗೆ ನೆಮ್ಮದಿ ಬೇಕಾಗಿತ್ತು ಅಂತಂದರೆ ಏನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಮನಸ್ಸನ್ನೇ ನಿಯಂತ್ರಣ ಮಾಡಬೇಕೇ ಹೊರತಾಗಿ ಮತ್ತೇನನ್ನೂ ಕೂಡ ನಿಯಂತ್ರಣ ಮಾಡಬಾರ್ದು ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಅದಕ್ಕೆ ಚಾಮರಸ ಒಂದು ಮಾತನ್ನು ಹೇಳ್ತಾನ, ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲುವಡೆ ಮನವುತ ಬೇಗ ನಿಲ್ಲುವುದು ಅಂತೇಳಿ ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಬರಿತಾನೆ. ಆಲಿ ಅಂದ್ರೆ ಕಣ್ಣುಗಳು. ನಿಮ್ಮ ಗಮನದಾಗಿರ್ಲಿ, ಈ 2 ಕಣ್ಣುಗಳು ಏನದಾವಲ್ಲ, 2 ಕಣ್ಣುಗಳು ನಿಂತಾಗ ಮಾತ್ರ ಸುಳಿದಾಟ ಏನೈತಲ್ಲ, ಉಸಿರಾಟ ಏನೈತಲ್ಲ ಅದು ನಿಲ್ಲುತ್ತೆ ಅಂತ ಹೇಳ್ತಾರ. ಯಾವಾಗ ಉಸಿರಾಟ ನಿಲ್ಲುತ್ತಲ್ಲ ಅವಾಗ ಮನಸ್ಸು ನಿಲ್ಲುತ್ತ ಅನ್ನುವಂಥ ಮಾತನ್ನ ಚಾಮರಸ ಹೇಳ್ತಕ್ಕಂಥವನಾಗಿದ್ದಾನೆ. ನೋಡಿ ಆಶ್ಚರ್ಯ ಅಂತಂದ್ರೆ, ಸ್ವಲ್ಪ ಇದು ಜಟಿಲವಾಗಿರುವಂಥ ವಿಚಾರವನ್ನು ತೆಗೆದಿದ್ದೀರಿ. ಇದರೊಳಗೆ ಹಾಸ್ಯ ಕಡಿಮೆ ಇರಬಹುದು, ಹಾಸ್ಯಕ್ಕಾಗಿ ಬಂದಾರವರು, ಅವ್ರ ಹಾಸ್ಯ ನಿಮಗೆ ಕೊಡ್ತಾರ. ಸ್ವಲ್ಪ ಮನಸ್ಸಿನ ವಿಚಾರಗಳನ್ನೇ ನಿಮಗೆ ಹೆಚ್ಚು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಹಳ ವೇಗವಾಗಿ ಚಲಿಸುವಂತಹ ಮನಸ್ಸನ್ನು ನಿಯಂತ್ರಣ ಮಾಡಿದ್ದೇ ಆದರೆ ಬಹುಶಃ ನಮಗೂ ನೋವು ಅನ್ನುವಂಥದ್ದು ಇಲ್ಲವೇ ಇಲ್ಲ, ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಸಮಸ್ಯೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಮ್ಮೆಲ್ಲ ಸಮಸ್ಯೆಗಳಿಗೆ ಯಾವುದು ಕಾರಣ ಅಂತಂದ್ರೆ ಮನಸ್ಸು ಕಾರಣ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ಆ ಮನಸ್ಸು ಏನು ಮಾಡಿತ್ತು ಅಂತಂದ್ರೆ ಕಾರ್ಯಕ್ರಮಕ್ಕೆ ಹೋಗು ಅಂತ ಹೇಳ್ತು, ಬಂದ್ರಿ. ಕೆಲವು ಮಂದಿಗೆ ಹೇಳಾಕತ್ತೈತೆ ಅದು ಇಲ್ಲೇನು ಸರಿ ಇದ್ದಂಗೆ ಕಾಣೋದಿಲ್ಲ, ಎದ್ದು ಬಿಡು ಅಂತ ಹೇಳಾಕತ್ತೈತೆ ನೋಡ್ರಿ. ಒಬ್ಬೊಬ್ಬರು ಹೇಳಾಕತ್ತಿದ್ರು ನೋಡ್ರಿ, ಅವ್ರನ್ನ ಎಬ್ಸಿತ್ತು ಮನಸ್ಸು, ಬೇರೆ ಏನೂ ಅಲ್ಲ.
ಅವ್ರ ಹಾಂಗೆ ಎಬಿಸಿ ಕಳಿಸ್ತಕೈತಿ ನೋಡ್ರಿ, ಅದು ಅಷ್ಟು ಬೆರಿಕೆ ಕೆಲಸ ಮಾಡ್ತೈತಿ ಮನಸ್ಸು. ಕರೆದು ಕುಂದ್ರಸ್ತೈತಿ, ಎಬಿಸಿ ಕಳಿಸ್ತೈತಿ, ವಿಚಿತ್ರ ಕೆಲಸ ಮಾಡ್ತಿರ್ತೈತಿ ಅದು. ಯಾವನೋ ಒಬ್ಬವ ಸ್ವಾಮಿಗಳು ಬಂದಿರ್ತಾರ, ಬರೇ ಕೈಲಿ ನಮಸ್ಕಾರ ಮಾಡೋದೇನು, ಒಂದಿಷ್ಟು ಕಾಣಿಕ ಕೊಟ್ಟು ನಮಸ್ಕಾರ ಮಾಡೋಣ ಅಂತ ಹೇಳಿ ಅವನ ಮನಸ್ಸು ಹೇಳ್ತು, ಬರೇ ಕೈಲಿ ಹೋಗಿ ಏನು ಕುಂದಿರ್ತಿದ್ದಿ, ಶಿವರಾತ್ರಿ ದಿವಸ ಒಮ್ಮೆರ ದಾನ ಮಾಡು, $101 ರೂಪಾಯಿ ಕೊಟ್ಟು ಬಾ ಅವರಿಗೆ ಅಂತ ಹೇಳಿ ಪ್ರವಚನ ಮಾಡೋರು ಅದಾರ, ಚಲೋ ಬಂದಾರ, ಅವ್ರಿಗೆ ಕೊಟ್ಟು ಬಾ ಅಂತ ಹೇಳ್ತು. $101 ರೂಪಾಯಿನ ಇಟ್ಕೊಂಡ. ಆ ಮನಸ್ಸು ಹೇಳ್ತೈತಿ, ಹೆಚ್ಚು ಕಡಿಮೆ ಆಗಲಿ ಬಿಡ್ಲಿ, ಅಲ್ಲಿ ಇಬ್ಬರು ಸ್ವಾಮಿಗಳಿದ್ರಂದ್ರೆ ಏನು ಮಾಡ್ತಿದ್ದಿ, 100 ಗಟ್ಟಿ ಇಟ್ಕೋಬೇಡ, ಸ್ವಲ್ಪ ಚಿಲ್ಲರ ಇಟ್ಕೊಂಡ್ಬಿಡು. ಅವ 101 ತಗೊಂಡಿದ್ನಲ್ಲ, ಅದು 100 ನೋಟ್ ಇಟ್ಟ, 50 2 ತಗೊಂಡ. ಮತ್ತೆ ಹೇಳ್ತೈತೆ ಅದು, ಅಲ್ಲಿ 5 ಮಂದಿ ಇದ್ರೆ ಏನು ಮಾಡವ ನೀನು, 20 ಕೊಡಾಕ್ ಬರ್ತೈತಿ, 10 ಇಟ್ಕೋ. ಮತ್ತೆ 50 ತೆಗೆದಿಟ್ಟ. ಏನ್ ಮಾಡಿತು, 20 5 ಇಟ್ಕೊಂಡ. ಅಲ್ಲ, 5 ಮಂದಿ ಬಂದಿದ್ರು ಪಾಡ, 10 ಮಂದಿ ಬಂದ್ರೆ ಏನ್ ಮಾಡವ, 20 ಬದ್ಲಿ 10 ಇಟ್ಕೋ ಅಂತ ಹೇಳ್ತು. ನೋಡ್ರಿ, ಮತ್ತ 10 ತಗೊಂಡ. ಈಗ ನಡಿ ಬಂದ, ಕುಂತ್ಕೊಂಡ. ಆದ್ರೆ ಅವನ ಹಣೆ ಬರಕ್ಕೆ ಸ್ವಾಮಿಗಳು ಒಬ್ಬರೇ ಬಂದಿದ್ರು. ಪ್ರವಚನ ಚಲುವಾಗೈತಿ. ನಾನು 10 ಮಂದಿ ಲೆಕ್ಕದಾಗಿ ಇಟ್ಕೊಂಡು ಬಂದೆ. ಇವ್ರು ನೋಡಿದ್ರು ಒಬ್ಬರ ಸ್ವಾಮಿಗಳು ಪ್ರವಚನ ಮಾಡಕತ್ತಾರ, ಅವ ಒಟ್ಟ ಕೇಳವಲ್ಲ. ಅವನ ಮನಸ್ಸು ಬರೀ ಇರೋದೇ ಇಲ್ಲಪ್ಪ ಅಂತಂದ್ರೆ, ಬರೇ ಅದನ್ನ ಈಗ ಎಷ್ಟು ಕೊಟ್ರ ಪಾಡ, ತಂದಿದ್ದೆಷ್ಟ್ರಿ, ಬರೇ 101 ತಂದಾನ. ಅವಾಗ ಅದು ಹೇಳ್ತು, ಇರಂಗಿಲ್ತು, ಅವ್ರಿಗೆ ಕೊಡು, ಅಷ್ಟು ಏನಾಗಬೇಕಾಗಿತ್ತು. 101 ತಂದಿದ್ರೆ ನೀ 100 ನೋಟ್ ಇಟ್ಕೊಂಬಂದಿದ್ರೆ ಕೊಡ್ತಿದ್ದಿಲ್ಲನ. ಇವ್ರು ನೋಡಿದ್ರು ಗುರುವಿನ ಬಗ್ಗೆ ಹೇಳಾಕತ್ತಾರ, ಅವ ಗುರುವಿನ ಬಗ್ಗೆ ಗುಂಗ ಇಲ್ಲ ಅವನಿಗೆ, ಬರೇ ಅದ. ಆಯ್ತು, ಕೊಟ್ಬಿಡು. ಕಿಶೆದಾಗ $101 ರೂಪಾಯಿ ಮ್ಯಾಲೆ ಇಟ್ಕೊಂಡ. ಮತ್ತೆ ಹೇಳ್ತದು, ಚಿಲ್ರ ತಂದಿದ್ದೆ ಅದಕ್ಕೆ ನೀನು, ಅಷ್ಟು ಕೊಡಾಕನ, ಒಬ್ಬರಿಗೆ ಕೊಡಾಕನ, ಅರ್ಧ ಮಾಡು. 50 ತಳಗಿಟ್ಟ, 51 ಮ್ಯಾಲಿಟ್ಟ. ಇಟ್ಟು 2 ನಿಮಿಷ ಆಗಿಲ್ಲ, ಮತ್ತೆ ಹೇಳ್ತೈತದು, ಹೆಂಗೂ ಕಡಿಮೆ ಕೊಡಾಕತ್ತಿ ಅಂತ ಅಂದ ಮೇಲೆ 51 ಯಾಕ, 21 ಕೊಡು. ಮತ್ತ ಅದ್ರಾಗಿನ 30 ತೆಗೆದು ತಳಗಿಟ್ಟ. ಅವಾಗ ಅದು ಹೇಳ್ತೈತಿ, 21 ಯಾಕೆ ಕೊಡ್ಬೇಕು, ಕಾಣಿಕಾಯಿ ಎಷ್ಟಾದ್ರು ಕಾಣಿಕಾಯಿನ ಅದು, 11 ಕೊಡು. ಮತ್ತ ಅದ್ರಾಗ ಒಂದು 10 ತೆಗೆದು 90 ಈ ಕಡೆ, 11 ಈ ಕಡೆ ಮಾಡ್ಕೊಂಡ. ಮುಗ್ದ ಹೋತ್ರಿ ಪ್ರವಚನ. 1 ತಾಸು ಬರೀ ಚಿಲ್ರ ಆ ಕಡೆ ಹಿಡಿದು ಈ ಕಡೆ ಹಿಡಿದು, ಆ ಕಡೆ ಹಿಡಿದು ಈ ಕಡೆ ಹಿಡಿದು. ಹನ್ನೊಂದು ಕಿಶೆದಾಗ ಐತಿ. ಕಾರ್ಯಕ್ರಮ ಮುಕ್ತಾಯ ಅಂತ ಆದ ಕೂಡಲೇ ಆರತಿ ತಟ್ಟಿ ಹಚ್ಚೇ ಬಿಟ್ರು. ಬರೇ ಈ ಕಡೆ ತೆಗೆದು ಆ ಕಡೆ ಹಿಡಿದು ಆ ಕಡೆ, ಇದ್ರಾಗ ಹೋತ ಹೊರತಾಗಿ ಪ್ರವಚನ ಏನು ಅಂತ ಒಟ್ಟ ಅವನಿಗೆ ಗೊತ್ತಿಲ್ಲ. ಬಂದಿದ್ದು ಕರೆ, ಕುಂತಿದ್ದು ಕರೆ, ಚಿಲ್ರಾನ ಈ ಕಡೆ ಆ ಕಡೆ ಇಟ್ಟಿದ್ದು ಕರೆ. ಯಾವಾಗ 11 ಇಟ್ಕೊಂಡು ಕುಂತಾನಲ್ಲ, ಅವಾಗ ಮನಸ್ಸು ಹೇಳ್ತದ, ನೀ 11 ಕೊಟ್ಟಿ ಅಂತಂದ್ರೆ ಆ ಸ್ವಾಮಿ ನೀನು ನೆನಪಿನಾಗ ಇಟ್ಕೊಂತಾನೆ. ಏನು ದಾಡಿ ಆಗಿದ್ದಿತ್ತು ಇವನಿಗೆ, 11 ಕೊಟ್ಟಾನಂತ. ಆ ಸ್ವಾಮಿ ತಲೆಯಾಗಿ ನೀ ಯಾಕೆ ಕುಡಿಬೇಕು, ಅವಂಗ ಮುಟ್ತತಿ. ಆರತಿ ತಟ್ಟೆಗೆ ಹಾಕಿ, ಮತ್ತೆ ಆರತಿ ತಟ್ಟೆಗೆ ಹಾಕುವಂಗೆ ಮಾಡಿತು, ಕೊಡೋದು ಬಿಡಿಸಿ. ಆರತಿ ತಟ್ಟಿ ಎದುರಿಗೆ ಬಂದು ಕೂಡಲೇ ಆರತಿ ತಟ್ಟೆಗೆ ಹಾಕಬೇಕಾದ್ರೆ 11 ಯಾಕೆ ಹಾಕ್ಬೇಕು, 1 ಗಟ್ಟಿ ಹಾಕಿದ್ರೆ ನಡೆಯಂಗಿಲ್ಲ. ಒಂದ್ರ ಗಟ್ಟಿ ಮತ್ತೆ 10 ತಳಗಿಳಿಸಿದ, 1 ಹಿಂಗೆ ಕೈಯಾಗಿ ಹಿಡ್ಕೊಂಡು ಕುಂತ. ಆರತಿ ತಟ್ಟಿ ಎದುರಿಗೆ ಬಂದೈತ್ರಿ. ಅದ್ರಾಗ ಯಾವ್ಯಾವನೋ 200 ನೋಟ್ 500 ನೋಟ್ ಹಾಕ್ಬಿಟ್ರ. ಇಲ್ಲೇ ಯಾವ ಕೇಳವದಾನ, 1 ಹಾಕಿದಂಗೆ ಮಾಡಿ 500 ತಗೋ ಅಂತದ. 1 ಗಟ್ಟಿ ಹಾಕಿದಂಗೆ ಮಾಡಿ 500 ಎತ್ತು. ಪ್ರವಚನ ಆತ, 400 ರೂಪಾಯಿ ಲಾಭ ಆತು. ಹೊಡಿ 500 ನೋಟ್ ಬಂತು. ನಾಳೆ ನೀ ಕೆಲ್ಸಕ್ಕೆ ಹೋಲಿಲ್ಲ ಅಂದ್ರೂ ನಡೀತೈತಿ. 1 ಗಟ್ಟಿ ಹಾಕಿ 500 ನೋಟ್ ತಗೊಂಡ. ಆರತಿ ತೊಟ್ಟಿ ಹಿಡ್ದವ ಏನು ಸುಮ್ಮನೆ ಇರ್ತಾನನ್ರಿ ಅವ ಕಮಿಟಿ ಅವ್ರಿಗೆ ಹೇಳ್ದ, ಇಂಥವ 1 ಗಟ್ಟಿ ಹಾಕಿ 5 ತೊಗೊಂಡ್ರಿ. ಓಣಿ ತುಂಬಾ ಸುದ್ದಿ ಆಯ್ತು, ಊರು ತುಂಬಾ ಸುದ್ದಿ ಆಯ್ತು. ನಿನಗೇನು ದಾಡಿ ಆಗಿತ್ತಲ್ಲ, ಎಲ್ಲರೂ ಬೇಯವ್ರ ಉಗುಳವ್ರ.
ಎಂದೂ ಜೀವನದೊಳಗೆ ಯಾರ್ದು ₹1 ಮುಟ್ಟಲಾರ್ದವ ಆರತಿ ತಟ್ಟೆಗಿಂದ 500 ತಗೊಂಡು ಇಟ್ಕೊಳ್ಳೋದಿರಲಿ, ಓನ್ಯಾಗೆಲ್ಲ ಮರ್ಯಾದೆ ತೆಗೆದು ಬಿಡ್ತು ನೋಡ್ರಿ. ಮನಸ್ಸಿನ ಕೈಯಾಗ ನಮ್ಮ ಬುದ್ಧಿ ಕೊಟ್ಟಿವಿ ಅಂತಂದ್ರೆ ನಮ್ಮನ್ನು ಚಿಲ್ಲರ ಮಾಡುತ್ತೆ, ಓನ್ಯಾಗ ಮರ್ಯಾದೆಗೇಡಿ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನದಾಗ ಇಟ್ಕೋಬೇಕು. ನಮ್ಮನ್ನು ಚಿಲ್ಲರನೂ ಮಾಡುತ್ತೆ, ನಮ್ಮನ್ನು ಮರ್ಯಾದೆಗೇಡಿನೂ ಮಾಡುತ್ತೆ. ಈ ಕಡೆ ಹೋಗಕ್ಕೂ ಜಾಗ ಇಲ್ಲ, ಈ ಕಡೆ ಹೋಗಕ್ಕೂ ಜಾಗ ಇಲ್ಲ ಅಂತಂದ್ರೆ ಇಲ್ಲ ತಗೋ ಅವ್ರಿಗೆ ಹೇಳು ಜಾಗ ಬಿಡ್ತಾರ ಅವ್ರು ಅಂತೇಳಿ ಹೇಳುತ್ತದು. ಎಬಿಸಿ ಕರ್ಕೊಂಡು ಹೋಗೈತೆ ನೋಡ್ರಿ, ಏನು ಮಾಡ್ತೀರಿ? ಅದು ಯಾ ಕೆಲಸ ಮಾಡಕ್ಕೆ ಹಚ್ಚುತ್ತ ಮನಸ್ಸು ಅನ್ನುವಂಥದ್ದು ಹೇಳಕ್ಕಾಗೋದಿಲ್ಲ. ಅದಕ್ಕಾಗಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತೇಳಿ ಒಂದು ಮಾತದು. ಕಾಳಿದಾಸ ಹೇಳ್ತಾನ, ಎಲ್ಲದಕ್ಕೂ ಯಾವುದು ಕಾರಣ ಅಂತಂದ್ರೆ ಮನಸ್ಸೇ ಕಾರಣ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ನನಗೆ ಮೋಕ್ಷ ಆಗಿದೆ, ನನ್ನ ಮನಸ್ಸೇ ಕಾರಣ. ನನ್ನ ಬದುಕು ಬಂಧನಕ್ಕೊಳಗಾಗಿದೆ, ನನ್ನ ಮನಸ್ಸೇ ಕಾರಣ. ಹಾಗಾಗಿ ಬಂಧ ಮತ್ತು ಮೋಕ್ಷ ಅಂತ ಏನು ಎರಡದವಲ್ಲ, ಆ ಎರಡರಿಂದ ನಾವು ಯಾವುದನ್ನ ಆರಿಸಿಕೋಬೇಕಂದ್ರೆ ನಮ್ಮನ್ನು ಬಿಡುಗಡೆ ಮಾಡುವಂತಹದ್ರ ಕಡೆಗೆ ಆ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬೇಕೇ ಹೊರತಾಗಿ ಅದನ್ನು ಬಿಟ್ಟುಕೊಟ್ಟು ನಾವು ಯಾಕಡೆ ಹೋಗಬಾರ್ದು ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. ಬಹಳ ವಿಶೇಷ ಅಂತಂದ್ರೆ ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ? ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ? ಭೂಮಿ ಮೇಲೆ ಬೆಳಗ್ಗೆ ಮೇಯಕ್ಕೆ ಹಚ್ಚಿದ್ರೆ ರಾತ್ರಿ ತನಕನೂ ಬಿಟ್ಟು ಬಿಡ್ಲಾರ್ದಂಗೆ ಮೇಯು ಪ್ರಾಣಿ ಯಾವ್ದು ಹೇಳ್ರಿ? ಆಡು. ಬರೋಬ್ರಿ ಹೇಳ್ರಿ, ಆಡು. ಎಲ್ಲ ಪ್ರಾಣಿಗಳು ಸಾಕಂತೇಳಿ ಕೈ ಬಿಡ್ತಾವ, ನಿರಂತರ ಬಾಯಿ ಹಾಕಿ ತಿನ್ನೋ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಆಡು. ಹೌದಲ್ಲ? ಒಬ್ಬ ಮಹಾರಾಜ ಒಂದು ಆಡನ್ನ ತರಿಸಿ ಇದನ್ನ ಏನು ತೋರಿಸಿದ್ರು ತಿನ್ಲಾರ್ದಂಗೆ ಮಾಡ್ಬೇಕು. ನೀವು ಏನು ಕಂಡ್ರು ಬಾಯಿ ಹಾಕು ಗುಣ ಇದಕ್ಕೈತಲ್ಲ, ಏನು ಕಂಡ್ರು ಅದು ಬಾಯಿ ಹಾಕಿರಬಾರ್ದು. ಹಂಗೆ ಮಾಡಬೇಕು ಅಂತ ಎಲ್ಲರಿಗೆ ಕೊಟ್ಟ, ಎಲ್ಲರೂ ಸೋತ ಬಂದರು. ನನ್ನ ಕಡೆಯಿಂದ ಆಗ್ತಾ ಇಲ್ಲರಿ, ಅದು ಬರೀ ಬಾಯಿ ಹಾಕಿ ಬಿಡ್ತೀವಿ. ಒಬ್ಬ ಮಾತ್ರ ಆಯಿತು ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಹಿಡ್ಕೊಂಡು ಹೋದ. ಅದು ಎಲ್ಲಿ ಬಾಯಿ ಹಾಕಕ್ಕೆ ಹೋಗುತ್ತೆ ಅಲ್ಲಿ ಬಡಿಗೆ ತೋರ್ಸವ, ಹೊಡೆಯೋ. ಅದಕ್ಕೆ ಹೊಡೆತದ ಸಂಕಟಕ್ಕೆ ಅದು ಏನು ಮಾಡಕ್ಕೆ ಹತ್ತಿ ಗೊತ್ತರೆ? ತಿನ್ನೋದ ಬಿಟ್ಟು ಬಿಡ್ತವೆ. ಹೊಡೆತದ ಸಂಕಟಕ್ಕೆ ತಿನ್ನೋದನ್ನ ಬಿಟ್ಟು ಬಿಡ್ತು. ನಿಮಗೆ ಹೇಳೋದು ಅಂತಂದ್ರೆ ಏನು ಕಂಡು ಕೂಡಲೇ ಬಾಯಿ ಹಾಕಬೇಕಂತಿತ್ತಲ್ಲ, ಅದ್ರ ಕೋಲ್ ಹಿಡ್ಕೊಂತಿದ್ದ. ಅದು ಗೊತ್ತಾತು. ಕೋಲ್ ಇಲ್ದಾಗ ಮಾತ್ರ ತಿಂತಿತ್ತದು. ಏನು ಮಾಡ್ತಿತ್ತು? ಅವನ ಕೈಯಾಗ ಕೋಲ್ ಇಲ್ಲ ಅಂದ್ರೆ ಮಾತ್ರ ತಿನ್ನಕ್ಕೆ ಅದಕ್ಕೆ ಪರ್ಮಿಷನ್ ಕೊಟ್ಟಂಗ. ಕೋಲ್ ಐತಿ ಅಂತಂದ್ರೆ ತಿನ್ನಬಾರ್ದು, ಈಗ ಹೊಡಿತಾನ ಅಂತ ಗೊತ್ತಾಗಿತ್ತು. ಅದಕ್ಕೆ ರೂಢಿ ಆದಮೇಲೆ ಮಹಾರಾಜನ ಹತ್ರ ತಗೊಂಡು ಹೋಗಿ ಆಡನ್ನು ನಿಲ್ಲಿಸಿದ. ಆಶ್ಚರ್ಯ ಅಂತಂದ್ರೆ ಇವನ ಕೈಯಾಗ ಕೋಲ್ ಇತ್ತಲ್ಲ, ಆಡ ಅವ್ರ ಕೈಯಾಗ ಕೋಲ್ ಅಂತೂ ಸಹಜನೇ ಅದು. ಆದ್ರೆ ಮಹಾರಾಜನಿಗೆ ಈ ಕೋಲಿನ ಗುಟ್ಟು ಗೊತ್ತಾಗಲಿಲ್ಲ. ಮಹಾರಾಜ ಏನಿಟ್ಟರು ಕೂಡ ಅದೇನು ಬಾಯಿ ಹಾಕಲಿಲ್ಲ, ಸುಮ್ಮನೆ ನಿಂತುಕೊಂಡಿತ್ತು. ಅವನಿಗೆ ಪ್ರಥಮ ಬಹುಮಾನವನ್ನು ಕೊಟ್ಟ. ಹೆಂಗೆ ಸಾಧ್ಯ ಆತ ನಿನಗಂತ ಕೇಳಿದ್ರೆ, ಅದು ಹೆದರಿದ್ದ ನನಗಲ್ರಿ, ಈ ಬಡಿಗೆ ಸಲುವಾಗಿ ಅದು ಬಾಯಿ ಹಾಕ್ತಾ ಇಲ್ಲ ಅಂತ ಒಂದು ಮಾತನ್ನು ಹೇಳಿ ಬಡಿಗೆ ಅವನ ಕೈಯಾಗ ಕೊಟ್ಟು ಮತ್ತೇನಾರು ತೋರಿಸಿದ ಕೂಡಲೇ ಬಾಯಿ ಹಾಕೇ ಬಿಡ್ತು. ಅಂದ್ರೆ ಈ ಮನಸ್ಸನ್ನುವಂಥ ಆಡು ಏನೈತಲ್ಲ, ಇದಕ್ಕೆ ಆಧ್ಯಾತ್ಮದ ಬಡಿಗೆ ಇದ್ರೆ ಮಾತ್ರ ಇದು ಹಿಡಿತದೊಳಗೆ ಇರ್ತೈತೆ ಹೊರತಾಗಿ ಆಧ್ಯಾತ್ಮದ ಬಡಿಗೆ ಇಲ್ಲ ಅಂತಂದ್ರೆ ಇದು ಹಿಡಿತದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಂತೇನಿಲ್ಲ, ಮಠಗಳಿಗೆ ಹೋಗ್ಬೇಕಂತೇನಿಲ್ಲ, ಆಶ್ರಮಕ್ಕೆ ಹೋಗ್ಬೇಕಂತೇನಿಲ್ಲ. ನಿಮ್ಮ ಮನಸ್ಸನ್ನ ಒಂದೊಂದು ವಸ್ತುಗಳಲ್ಲಿ ನಿಲ್ಲಿಸುವ ಪ್ರಯತ್ನವನ್ನ ನೀವು ಮಾಡ್ತಾ ಹೋಗ್ಬೇಕು. ಯಾಕೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತಂದ್ರೆ ನಮಗೆ ದೇವಸ್ಥಾನದ ಬಗ್ಗೆ ಒಂದು ಭಾವನೆ ಇದೆ. ಆ ಭಾವನೆ ನಮ್ಮನ್ನು ಅಲ್ಲಿ ನಿಲ್ಲಿಸುತ್ತೆ ಅನ್ನೋದಕ್ಕಾಗಿ ನಾವು ದೇವಸ್ಥಾನಕ್ಕೆ ಬರ್ತೀವಿ. ಒಂದು ಹೂವನ್ನು ತೆಗೆದುಕೊಂಡು ಆ ಹೂವಿನ ಸೌಂದರ್ಯದಲ್ಲಿ ನೀವು ತಲ್ಲೀನರಾದ್ರಿ ಅಂತಂದ್ರೆ ನಿಮ್ಮ ಮನಸ್ಸು ಹೂವಿನಲ್ಲಿ ನಿಲ್ಲುತ್ತೆ. ಯಾವುದು ನಿಮ್ಮ ಮನಸ್ಸನ್ನ ಆಕರ್ಷಣೆ ಮಾಡುವ ವಸ್ತು ಇದೆ, ಆ ವಸ್ತುವಿನಲ್ಲಿ ನಿಮ್ಮ ಮನಸ್ಸನ್ನ ಮೊದಲಿಗೆ ನಿಲ್ಲಿಸೋದನ್ನ ರೂಢಿ ಮಾಡ್ಕೋಬೇಕು. ಆ ವಸ್ತು ಯಾವುದೇ ಆಗಿರಲಿ, ಆ ವಸ್ತು ಅದು ಇದು ಅಂತ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಆ ವಸ್ತು ಯಾವುದೇ ಆಗಿರಲಿ, ಆ ವಸ್ತುವಿನಲ್ಲಿ ಮೊದಲು ಮನಸ್ಸನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಮೊದಲನೇದಾಗಿ ಸೌಂದರ್ಯದ ಉಪಾಸಕರು
ಆ ಸೌಂದರ್ಯದ ವಸ್ತುಗಳನ್ನು ಸದಾಕಾಲ ನೋಡ್ತಾ 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 ಹೋಗಬೇಕು. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕುಂತಾಗ ಎದುರಿಗೆ ಒಬ್ಬ ಹೆಣ್ಮಗಳನ್ನು ನೋಡ್ತಾ ಕುಂತಿದ್ರು. ವೇದಿಕೆ ಮೇಲೆ ಕುಂತವನಿಗೆ 2 ಕಣ್ಣುಗಳು, ಕೆಳಗೆ ಕುಂತ ಕಣ್ಣುಗಳು 1000 ಕಣ್ಣುಗಳು. ಹೌದಲ್ಲ, 1000 ಕಣ್ಣುಗಳು. ವೇದಿಕೆ ಮೇಲೆ ಕುಂತವನ ಕಣ್ಣು ಯಾಕಡೆ ಹೋಗ್ಯಾವ ಅನ್ನೋದನ್ನ ಎಲ್ಲರೂ ನೋಡ್ತಿರ್ತಾರೆ. ಆತನ ಕಣ್ಣುಗಳು ಎಲ್ಲಿ ಹೋಗಿದ್ವು ಅಂತಂದ್ರೆ ಒಬ್ಬ ಹೆಣ್ಮಗಳ ಹತ್ರ ಹೋಗಿದ್ದು. ಆ ಕಣ್ಣಿನ ಗುಂಟನ ಎಲ್ಲರೂ ಹೋಗ್ತಿದ್ರು, ಇಲ್ಲಿ ನೋಡಕತ್ತಾನೇನು ಗೊತ್ತಾಗುತ್ತಲ್ಲ ನಿಮಗೆ. ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಮೊದಲು ಕಣ್ಣು ನಿಲ್ಲಿಸ್ರಿ ಅಂತ ಚಾಮರಸ ಹೇಳಿದ್ನಲ್ಲ. ವಿವೇಕಾನಂದನ ಮನಸ್ಸು ಒಬ್ಬ ಹೆಣ್ಮಗಳನ್ನು ನೋಡೋದ್ರಲ್ಲಿ ಎಷ್ಟು ತಲ್ಲೀನಾಗಿತ್ತು ಅಂದ್ರೆ ಎಲ್ಲರೂ ನಾನು ನೋಡಕತ್ತಾರ ಅನ್ನೋ ಖಬರ್ ಸಹಿತಿದ್ದಿಲ್ಲ. ಅಷ್ಟರ ಮೆಟ್ಟಿಗೆ ಅಲ್ಲಿ ಹೋಗಿ ನೋಡ್ಕೋಂತ ಕುಂತಿತ್ತು. ಯಾವನೋ ಒಬ್ಬ ಬಂದು ಅವ್ರನ್ನ ಹಿಂಗೆ ಸ್ವಲ್ಪ ಮುಟ್ಟಿ, ಜೀವನದೊಳಗೆ ಹೆಣ್ಮಕ್ಳು ನೋಡಿ ಇಲ್ಲಪ್ಪ ಅಂತ ಕೇಳಿದ್ರು. ನಾ ಹೆಣ್ಮಗಳು ನೋಡಕತ್ತಿಲ್ಲ ಅಂದವ. ಮತ್ತು ನೀ ಇಷ್ಟೊತ್ತಿನ ತನಕ ಯಾರನ್ನು ನೋಡಕತ್ತಿದ್ದಿ? ಇಲ್ಲ, ನಿನಗೆ ಹಂಗೆ ಅನಿಸಿದ್ದು ಖರೆ, ಅದು ಏನು ಸುಳ್ಳಲ್ಲ. ಇವಳೇ ಇಷ್ಟು ಸುಂದರ ಇರಬೇಕಾದ್ರೆ ಇವಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಎಷ್ಟು ಸುಂದರ ಇರ್ಬೇಕಂತೇಳಿ ಅವಳಲ್ಲಿ ಪರಮಾತ್ಮನನ್ನು ನೋಡಕತ್ತಿದ್ದೆ ಅನ್ನೋದು. ಇವಳೇ ಇಷ್ಟು ಸುಂದರ ಇರಬೇಕಾದ್ರೆ ಇವಳನ್ನು ಸೃಷ್ಟಿ ಮಾಡಿದ ಅವನೆಷ್ಟು ಸುಂದರನಾಗಿರ್ಬೇಕು. ಅವ ಸುಂದರವಾಗಿರ್ಲಾರ್ದ ಇವಳು ಸುಂದರವಾಗಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ತಿಳ್ಕೊಂಡು ಇವಳ ಸೃಷ್ಟಿಗೆ ಕಾರಣನಾಗಿರ್ತಕ್ಕಂಥ ಭಗವಂತನ ಸೌಂದರ್ಯದ ಬಗ್ಗೆ ನಾನು ನೋಡ್ತಾ ಇದ್ದೆ. ಆದರೆ ನನ್ನ ಮನಸ್ಸು ಅಲ್ಲಿ ಇರಲಿಲ್ಲ, ನನ್ನ ಕಣ್ಣುಗಳು ಅಲ್ಲಿದ್ದು, ನನ್ನ ಮನಸ್ಸು ಮಾತ್ರ ಪರಮಾತ್ಮನಲ್ಲಿತ್ತು ಅನ್ನುವಂಥ ಮಾತನ್ನ ವಿವೇಕಾನಂದರು ಹೇಳ್ತಾರೆ. ಅಂದ್ರೆ ನಾವು ವಿಚಾರ ಮಾಡಬೇಕು, ಮನಸ್ಸು ಎಲ್ಲಿ ಹೋಗಿದೆ ಅದು ಮುಖ್ಯ ಅಲ್ಲ. ಕಣ್ಣು ಎಲ್ಲಿ ಹೋಗಿದೆ ಅದು ಮುಖ್ಯ ಅಲ್ಲ, ಮನಸ್ಸು ಎಲ್ಲಿ ಹೋಗಿದೆ ಅದು ಮುಖ್ಯ. ನಮ್ಮ ಪ್ರವಚನ ಮಾಡುವ ಸ್ವಾಮೀಜಿಯವರು ಮೊದಲಿಗೆನೆ ಮೈಲಾರ ಬಸವಲಿಂಗ ಶರಣರದು ತ್ರಿಪದಿಯನ್ನು ಹೇಳಿ ಪ್ರವಚನ ಪ್ರಾರಂಭ ಮಾಡಿದರು. ಯಾವ್ದು ಹೇಳಿದ್ರಿ? ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಇದನ್ನು ಹೇಳಿ ಪ್ರಾರಂಭ ಮಾಡಿದರು. ಆ ಮೈಲಾರದ ಬಸವಲಿಂಗ ಶರಣರು ಒಟ್ಟು ಬರೆದಿರುವ ವಚನಗಳ ಸಂಖ್ಯೆ 333, 333. 333 ವಚನಗಳನ್ನು ಏನು ಬರೆದರಲ್ಲ, ಆ 333 ವಚನಗಳಲ್ಲಿ ಇನ್ನೊಂದು ವಚನ ಬರೀತಾರೆ ಅವರು. ಹುಬ್ಬಳ್ಳಿ ಪ್ಯಾಟಿಯೊಳು ಕಬ್ಬಿನ ಕೈ ಮಾರಾಟ, ಇಬ್ಬರೊಂದಾಗಿ ಮಾರಲು ಲಾಭ, ಹಬ್ಬಿ ತೈ ಗುರುವೇ ಕೃಪೆಯಾಗು ಅಂತ. ಹುಬ್ಬಳ್ಳಿ ಬಗ್ಗೆ ನಿಮಗೆ ಗೊತ್ತಾ? ಹುಬ್ಬಳ್ಳಿ ಎಲ್ಲೈತ್ರಿ? ಹುಬ್ಬಳ್ಳಿ ಧಾರವಾಡದ ಹತ್ರ. ನೋಡಿ, ಆಶ್ಚರ್ಯ ಅಂತಂದ್ರೆ ಎಲ್ಲರಿಗೂ ಹುಬ್ಬಳ್ಳಿ ಅಂದ ಕೂಡಲೇ ನೆನಪಾಗೋದೇ ಅದು. ಆದ್ರೆ ಬಸವಲಿಂಗ ಶರಣರ ದೃಷ್ಟಿಯಲ್ಲಿ ಅದು ಹುಬ್ಬಳ್ಳಿ ಅಲ್ಲ. ಈ 2 ಹುಬ್ಬುಗಳು ಏನದಾವಲ್ಲ, ಐಬ್ರೋ ಅಂತ ನಾವೇನು ಕರಿತೀವಲ್ಲ, ನೋಡ್ರಿ ನಗತಾರ. ಅಂದ್ರ ಹುಬ್ಬು ಅಂದ್ರೆ ನಮ್ಮ ಜನರಿಗೆ ಅದು ದೌಡ ಅರ್ಥ ಆಗುವಂದಾಗೈತಿ. ಈ ಏನು ಕೂದಲುಗಳದಾವಲ್ಲ, ಈ 2 ಕೂದಲುಗಳಿರೋ ಜಾಗಕ್ಕೆ ಇದಕ್ಕೆ ಹುಬ್ಬಳ್ಳಿ ಅಂತಾರೆ. ಆಧ್ಯಾತ್ಮದೊಳಗೆ ಇದ್ರ ಹೆಸರು ಏನು? ಹುಬ್ಬಳ್ಳಿ. ಈ ಹುಬ್ಬಳ್ಳಿ ಏನೈತಲ್ಲ, ಇದು ಎಲ್ಲ ಮಾರ್ಕೆಟ್ ಅಂತ ಹೇಳ್ತಾರೆ, ದೊಡ್ಡ ಬಜಾರ ಅಂತ ಹೇಳ್ತಾರೆ ಅವರು. ಈ ಹುಬ್ಬಳ್ಳಿ ತಳಗೇನು 2 ಕಣ್ಣುಗಳದಾವ, ರೆಪ್ಪೆಗಳದಾವ, ಇದೆಲ್ಲ ಏನೈತಲ್ಲ, ಇದು ಒಂದು ದೊಡ್ಡ ಬಜಾರ. ಇದು ಹುಬ್ಬಳ್ಳಿ ಪ್ಯಾಟಿಯೋಳು. ಈ ಹುಬ್ಬಳ್ಳಿ ಪ್ಯಾಟಿ ಒಳಗ ಕಬ್ಬಿನ ಕೈ ಮಾರಾಟ, ಇಬ್ಬರೊಂದಾಗಿ ಮಾರಲು ಲಾಭ. ಇಬ್ರು ಒಂದಾಗಿ ವ್ಯಾಪಾರ ಮಾಡ್ಬೇಕಂತ. ಇಬ್ರು ಅಂದ್ರೆ ಎಡಗಡೆ ಕಣ್ಣು ಬಲಗಡೆ ಕಣ್ಣು, ಇಬ್ಬರು ಒಂದಾಗಿ ಮಾರಲು ಲಾಭ. 2 ಕಣ್ಣಿನ ದೃಷ್ಟಿ ಒಂದಾದಾಗ ಮಾತ್ರ ಲಾಭ ಆಗತ್ತೆ ಹೊರತಾಗಿ 2 ಕಣ್ಣಿನ ದೃಷ್ಟಿ 2 ಆದಾಗ, 4 ಆದಾಗ, 100 ಆದಾಗ, 1000 ಆದಾಗ ಲಾಭ ಆಗೋದಿಲ್ಲ. ನಿಮ್ಮ ಮಕ್ಕಳು ಓದಾಕತ್ಯಾರ ಅಂತಂದ್ರೆ ಅಲ್ಲಿ 2 ಕೆಲಸ ಮಾಡ್ತಿರ್ಬೇಕು, ಮನಸ್ಸು ಮತ್ತು ಕಣ್ಣುಗಳು ಮಾತ್ರ ಕೆಲಸ ಮಾಡ್ತಿರ್ಬೇಕು. ನೀವು ಗಮನಿಸ್ತಾ ಇರ್ರಿ. ಹಾಗಾಗಿ ನಮ್ಮವ್ರು ಏನ್ ಮಾಡಿಬಿಟ್ರು ವೀರಶೈವರು ಅಂತಂದ್ರೆ, ಕೈಯಾಗ ಲಿಂಗು ಕೊಟ್ಟು ನೋಡಾಕ್ ಹಚ್ಚಿಬಿಟ್ರು. ಆ ಕಡೆ ಈ ಕಡೆ ನೋಡ್ಬೇಡ, ಸುಮ್ಮನೆ ಲಿಂಗು ನೋಡ್ಕೋತ ಕುಂದ್ರು. ಸಣ್ಣ ಮಕ್ಕಳಿದ್ದಾಗನ ಲಿಂಗುನ ಕೈಯಾಗ ಕೊಟ್ಟು ಹಿಂಗ ನೋಡಾಕ್ ಕುಂದ್ರಿಸಿದ್ರು ಲಿಂಗಾಯತರನ್ನ.
ಲಿಂಗಾಯತರಂದ್ರೆ ಬರೀ ಲಿಂಗಾಯತರಲ್ಲ, ಯಾರಾದರೂ ಆ ಲಿಂಗ ಕಟ್ಟಬಹುದು. ಕೈಯಾಗ ಲಿಂಗ ಹಿಡ್ಕೊಂಡು ಹಿಂಗೆ ನೋಡ್ಕೊಂತ ಯಾಕೆ ಕುಂತ್ರು ಅಂತಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತ. ಎರಡೂ ಕಣ್ಣುಗಳಿಂದ ಒಂದು ಲಿಂಗವನ್ನ ನೋಡಲಿಕ್ಕೆ ಹಚ್ಚಿರ್ತಕ್ಕಂಥ ಉದ್ದೇಶವೇ ಮನಸ್ಸಿನ ನಿಯಂತ್ರಣ. ಮೊದಲು ಕಣ್ಣುಗಳ ನಿಯಂತ್ರಣ, ಆ ಕಣ್ಣುಗಳ ಮೂಲಕವಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಸ್ಬೇಕು ಅಂತೇಳಿ. ಇಬ್ಬರೊಂದಾಗಿ ಮಾರಲು ಲಾಭ, ಹಬ್ಬಿತೈ ಗುರುವೇ ಕೃಪೆಯಾಗು. ಎರಡೂ ಕಣ್ಣುಗಳು ಒಂದಾದಾಗ ಮಾತ್ರ ದೊಡ್ಡ ವ್ಯಾಪಾರ ನಮ್ಮಲ್ಲಿ ಆಗತ್ತೆ, ನಮಗೇನಾದ್ರೂ ಬೆನಿಫಿಟ್ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವ್ರಾಗಿದ್ದಾರೆ. ಹಾಗಾಗಿ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಎಷ್ಟು ಸಾಧ್ಯ ಐತೆ ಅಷ್ಟು ಮೊದಲಿಗೆ ನಮಗೆ ಲಿಂಗು ನೋಡಕ್ಕಾಗಲ್ರಿ, ಇಲ್ಲಿ ಈಶ್ವರ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನದ ಬಸವಣ್ಣನನ್ನ ಹೊರಗೆ ತೆಗೆದು ಇಟ್ರಿ ಅಂತೇಳಿ ನಮ್ಮ ಸರ್ ಹೇಳಿದ್ರು, ಗುರುಬಸೈ ಮಾಸ್ತರ್. ಆ ಬಸವಣ್ಣನನ್ನ ಹೊರಗೆ ತೆಗೆದಿಟ್ರು. ಶಿರಟ್ಟಿ ಸ್ವಾಮಿಗಳು ಹೇಳಿದ ಮೇಲೆನೆ ಅದನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಒಳಗ ಇತ್ತದು ಅಂತ. ಯಾಕಂತಂದ್ರೆ ಎಲ್ಲಿ ಈಶ್ವರ ಇರ್ತಾನೆ ಅಲ್ಲಿ ಬಸವಣ್ಣ ಇರ್ತಾನೆ, ಎಲ್ಲಿ ಬಸವಣ್ಣ ಇರ್ತಾನೆ ಅಲ್ಲಿ ಈಶ್ವರ ಇರ್ತದೆ. ಕಾರಣ ಅಂದ್ರೆ ಈಶ್ವರನನ್ನ ನೇರವಾಗಿ ನೋಡಬಾರ್ದು ಅಂತ ನಮ್ಮ ಹಿಂದೂ ಸಿದ್ಧಾಂತ. ಏನು ಗರ್ಭಗುಡಿ ಒಳಗೆ ಮೂರ್ತಿ ಇರ್ತದಲ್ಲ, ಆ ಮೂರ್ತಿಯನ್ನ, ಈಶ್ವರ ಮೂರ್ತಿಯನ್ನ ನೇರವಾಗಿ ನೋಡಬಾರ್ದು. ಅಲ್ಲೇನಾದ ಹೊರಗೆ ನಂದಿ ಮೂರ್ತಿಯನ್ನ, ಎತ್ತು ಬಸವಣ್ಣನ ಮೂರ್ತಿಯನ್ನು ಇಟ್ಟಿರ್ತೀವಲ್ಲ, ಅದರ ಎರಡೂ ಕೋಡುಗಳು ಏನಿರ್ತಾವ ನೋಡ್ರಿ, ಎರಡೂ ಕೋಡುಗಳು, ಆ ಕೋಡಿನ ಸಂಧ್ಯಾಘಾತನ ಈಶ್ವರನನ್ನ ನೋಡಬೇಕು ಅನ್ನುವಂಥದ್ದು ಒಂದು ನಿಯಮ. ನೀವು ಯಾರು ಬಹುಶಃ ಇವತ್ತಿನ ತನಕ ಈ ಕೆಲಸ ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ. ಹೌದಲ್ಲ? ಮಾಡಿಲ್ಲ. ಯಾಕಂತಂದ್ರೆ ಆ ನಂದಿ ಎದುರಿಗೆ ಸಳಿ ಅದಾವ. ಯಾವ ಸಳಿ ಅದಾವ. ಎಲ್ಲಿ ಈಶ್ವರನನ್ನ ನೋಡಬೇಕು, ನಿಜವಾಗಿ ಈಶ್ವರನ ಅನುಗ್ರಹ ನಮಗಾಗುವುದು ಯಾವಾಗ ಅಂತಂದ್ರೆ, ನೀವು ಯಾವುದೇ ಈಶ್ವರನ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ಹೊರಗೆ ನಂದಿ ಇರಲೇಬೇಕು. ಆ ನಂದಿಯ ಬಾಲದ ಹತ್ತಿರ ಕೂತ್ಕೊಂಡು ಎರಡೂ ಕೋಡುಗಳ ಸಂಧಿ ಒಳಗೆ ಹಾದು ಈಶ್ವರನನ್ನ ಎರಡೂ ದೃಷ್ಟಿಯನ್ನು ಒಂದೇ ಕಡೆಗಿಟ್ಟು ಆ ಲಿಂಗುವನ್ನು ನೋಡ್ತಾ ಇದ್ರೆ ನಿನ್ನ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ಈಶ್ವರನ ಅನುಗ್ರಹನೂ ನಿನಗಾಗುತ್ತೆ ಅಂತಕ್ಕಂಥ ಮಾತನ್ನ ನಮ್ಮ ಶಾಸ್ತ್ರಕಾರರು ಬಹಳ ಕಡೆಗೆ ಬರೆದಿಟ್ಟಿದ್ದಾರೆ. ಆ ಕೋಡುಗಳ ಸಂಧಿಯಲ್ಲಿ ಆ ಈಶ್ವರನನ್ನು ನೋಡಿದ್ರೆ ಮಾತ್ರ ಈಶ್ವರನ ಅನುಗ್ರಹ ಆಗುತ್ತೆ ಹೊರತಾಗಿ ನಂದಿಯನ್ನ ಅಲಕ್ಷ್ಯ ಮಾಡಿ ನೇರವಾಗಿ ಈಶ್ವರನ ಕಡೆಗೆ ಗಮನವನ್ನು ಕೊಟ್ಟರೆ ಆತನ ಅನುಗ್ರಹ ಆಗೋದಿಲ್ಲ ಅಂತಕ್ಕಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯವಾಗಿದೆ. ಹಾಗಾಗಿ ಒಟ್ಟಾರೆ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಬರಬೇಕು ಅಂತಂದ್ರೆ ನೀವು ವಸ್ತುಗಳಲ್ಲಿ ಎರಡೂ ಕಣ್ಣನ್ನ ತಲ್ಲೀನವಾಗಿ ಅದರಾಗ ನೋಡುವಂತಹ ಪ್ರಯತ್ನವನ್ನ ನೀವು ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇವೆ. ಒಟ್ಟಾರೆ ಮನಸ್ಸಿನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಅದು ಮನಸ್ಸಿನ ಬಗ್ಗೆನೇ ಒಂದು ತಿಂಗಳು ಹೇಳಂದ್ರೆ ಹೇಳುವಂಗದೀವಿ ನಾವು. ಆದರೆ ಅತಿ ಸರ್ವತ್ರ ವರ್ಜೇತ್ ಅಂತ ಒಂದು ಮಾತೈತಿ, ಯಾವುದೂ ಅತಿ ಆಗಬಾರ್ದು ಅಂತ ಹೇಳಿ. ಮತ್ತು ನಾವು ಇನ್ನಷ್ಟು ಮನಸ್ಸಿನ ಬಗ್ಗೆ ಹೇಳಕತ್ತಿದ್ರೆ ನಿಮ್ಮ ಮನಸ್ಸು ಇಲ್ಲಿ ಅಂತೂ ಇರೋದಿಲ್ಲ ಅನ್ನೋದು ನನಗೆ ಗೊತ್ತೈತಿ. ನಿಮ್ಮ ಮನಸ್ಸು ಇಲ್ಲಿ ಇರಬೇಕಾಗಿತ್ತಂದ್ರೆ ಸ್ವಲ್ಪ ಆಗಲೇ ವಿಷಯ ಬದಲಾವಣೆ ಆಗಲೇಬೇಕು ಅನ್ನೋದು ನನಗೆ ಗೊತ್ತಾಯಿತು. ಈಗ ಇವ್ರು ಹೇಳಿದರು ಒಗ್ಗಟ್ಟಿನ ಬಗ್ಗೆ ಹೇಳ್ರಿ ಅಂತ. ಅಲ್ಲ, ಒಗ್ಗಟ್ಟು ಬಹಳ ಮುಖ್ಯ. ನಿಮ್ಮ ದೇವರ ಜಗಲಿ ಅಂತ ಇರ್ತದಲ್ಲ, ದೇವರ ಮನೆ, ಅಲ್ಲೊಂದು ದೀಪ ಹಚ್ಚಿಟ್ಟಿರ್ತಿರಲ್ಲ, ಅದು ಮಣ್ಣಿಂದ ಇರ್ತೈತಲ್ಲ, ಅದಕ್ಕೆ ಏನಂತಾರ? ಪಣತಿ. ಹಂಗ ಈಶ್ವರನ ಮುಂದೆ ಪಣತಿಯನ್ನ ಹಚ್ಚಿಟ್ಟಿದ್ರು. ಯಾರೂ ಇದ್ದಿಲ್ಲ, ಯಾರೂ ಇಲ್ಲದ ಟೈಮ್ನ್ಯಾಗ ಆ ದೀಪ ಏನು ಉರಿತಾ ಇತ್ತಲ್ಲ, ಆ ದೀಪ ಸುಮ್ಮನೆ ಇರಬೇಕಿಲ್ಲ, ಒಳಗಿರಿ ಈಶ್ವರಿಗೆ ಹೇಳ್ತಂತೆ, ನನ್ನ ಬೆಳಕಿನ್ಯಾಗನ ನೀ ಎಲ್ಲರಿಗೂ ಕಾಣ್ತೀವಿ. ಏನಂತು? ನನ್ನ ಬೆಳಕಿನಾಗ ನೀ ಕಾಣ್ತಿ, ನಾ ಇಲ್ಲ ಅಂದ್ರೆ ನೀ ಏನೂ ಇಲ್ಲ, ನಿನಗೆ ಯಾರು, ನನ್ನ ಬೆಳಕು ಐತೆ ಅಂತಾನೆ ನೀನು ಅಂತ ದೇವ್ರಿಗೆ ಹೇಳಿದ ಕೂಡಲೇ ದೇವರಿಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ಬಂದಿದ್ದು ಯಾರಿಗೆ? ಆ ದೀಪದ ಮಾತನ್ನ ಕೇಳಿ ಯಾರಿಗೆ ಸಿಟ್ಟು ಬಂತಂದ್ರೆ ಅಲ್ಲಿ ಬತ್ತಿ ಇತ್ತಲ್ಲ, ಏ ದೀಪ ನೋಡಿ ಮಾತಾಡು, ನಾನದೀನಿ ಅಂತೇಳಿ ಆ ದೇವ್ರದ್ದು ನಡೆದೈತಿ ಬೆಳಕು. ನಾನೊಂದು ತಟೆಗೆ ಒಳಗೆ ಸರದ್ರ ನೀ ಎಲ್ಲಿರ್ತಿದಿ ಅಂತದ್ದು ಗೊತ್ತಲ್ಲ. ಬತ್ತಿ ಒಳಗೆ ಸರಿದ್ರೆ ನೀವು ಆರತಿ ಮಾಡೋ ಮುಂದೆ ಹೆಚ್ಚಾಗಿ ಬತ್ತಿ ಹೊರಗೆ ಹಾಕ್ತಿರ್ತೀರಿ, ನೀವು ಅದು ಒಳಗೆ ಸರಿಬೇಕಂತೈತಿ, ನೀವು ಹೊರಗೆ ಹಾಕ್ಬೇಕಂತೈತಿ. ಸ್ವಾಮಿಗಳು ಬಂದಾಗ ಆರತಿ ಮಾಡ್ತಿರ್ತಾರಲ್ಲ, ನೋಡಿವಿ ನಾವು. ಆ ಬತ್ತಿ ಹೇಳ್ತದ, ನಾನೊಂದು ಸ್ವಲ್ಪ ಒಳಗೆ ಸರಿದ್ರೆ ಇಲ್ಲ ನೀನು ಇಲ್ಲದ ಮಾತಾಡಕತ್ತಿದಿ, ನಿನ್ನ ಬೆಳಕಿನಾಗಿಲ್ಲ ದೇವ್ರು ನನ್ನ ಬೆಳಕಿನಾಗ ಅದನಂತ ಯಾವ್ದು ಹೇಳ್ತು?
ಬತ್ತಿ ಹೇಳ್ತು. ಆ ಬತ್ತಿ ಮಾತು ಕೇಳಿದ ಕೂಡಲೇ ಎಣ್ಣೆ ಗನಸಿಟ್ಟು ಬಂತು. ಏ ಬತ್ತಿ, ನೀ ಬರೇ ಹತ್ತಿ ಅಂತ. ಅದು ನೀ ಬರೇ ಹತ್ತಿ, ನಾನಿಲ್ಲ ಅಂದ್ರೆ ಪುರು ಸುಟ್ಕೊಂಡು ಬೂದಿಯಾಗಿ ಹೊಕ್ಕಿದಿ. ಒಂದು ತಟಗರ ಖಬರ್ ಐತಿ ನಿನಗ? ನಾನದೀನಿ ಅಂತೇಳಿ ತನ್ನಗ ಅದಿದಿ. ಹಂಗಾಗಿ ನೀ ಮುಖ್ಯ ಅಲ್ಲ, ನಾ ಮುಖ್ಯ ಅಂತ ಯಾವ್ದು ಹೇಳ್ತು? ದೀಪ ನಾನನ್ನತ್ತೆ, ಬತ್ತಿ ನಾನನ್ನತ್ತೆ, ಎಣ್ಣೆ ನಾನನ್ನತ್ತೆ. ಇವು ಎಲ್ಲ ಅನ್ನೋ ಟೈಮ್ನೊಳಗ ಮೂರೂ ಸೇರಿ ಈಶ್ವರನ ಕೇಳಿದ್ವು. ಏನಂತ? ನಮ್ಮ 3 ಮಂದಿಯಾಗ ಯಾರು ಬೆಳಕಿನಾಗ ನೀನು ಕಾಂತಿ ಮಂದಿಗೆ ಅಂತ. ಅದು ಅಂತೂ ಪಣ್ತಿದೊಂದು ಪಾಳೆ ಮುಗಿಲಿ. ಈಗ ನೀವು 3 ಮಂದಿ ಆಗಿರೆ, ಮತ್ತು ಅದೊಂದು ಐತಲ್ಲ, ಅದ್ರದ್ದೊಂದು ಪಾಳೆ ಮುಗಿದು ಬಿಡ್ಲಿ, ಆಮೇಲೆ ನನ್ನ ಅಭಿಪ್ರಾಯ ಹೇಳ್ತೀನಿ ಅಂದ ಕೂಡಲೇ ಆ ಪಣ್ತಿನ 3 ಕೇಳಿದು. ನಮ್ಮ 3 ಮಂದಿಯಾಗ ಯಾರು ಬೆಳಕಿನಾಗ ನಿಮ್ಮ ಜಗಳ ಕೇಳಿ ನಂಗೆ ದನೂ ಆಗೈತಿ, ನಾವು ಸ್ವಲ್ಪ ಮಲ್ಕೋತೀನಿ ಅಂತ ಅದು ಡಬ್ ಮಲ್ಕೊಂತ. ಏನಾಗಿತ್ತು ಹೇಳ್ರಿ? ಪಣತಿ ಡಬ್ಬ ಮಲ್ಕೊಂಡಾಗ ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ, ದೀಪನೂ ಇಲ್ಲ, ಓಸು ಮನಪಾಲಾಗ್ಬೋದು. ಅವಾಗ ಗೊತ್ತಾತ ಅವಕ್ಕ ನಾವು 3 ಮಂದಿ ಪಣತಿಯಾಗಿದ್ವೇನೋ ಅಂತ. ನಾವು 3 ಮಂದಿ ಪಣತಿಯಾಗಿದ್ವೇನೋ ಅಂತ ಗೊತ್ತಾತ. ಇಷ್ಟೇ ಪುಣ್ಯಾತ್ಮರೇ, ಒಗ್ಗಟ್ಟಂದ್ರೆ ಭಾಳ ಮಹತ್ವದಿಲ್ಲ. ನಿಮ್ಮ ಮನೆಯೊಳಗೆ ದೀಪ ಹಚ್ಚಿದಾಗ ಇಷ್ಟು ನೋಡ್ಕೊಂಡ್ಬಿಡ್ರಿ ನೀವು. ಸಾಯಂಕಾಲ ಬೆಳಗ್ಗೆ ದೀಪ ಹಚ್ತಿರ್ಲ, ಎಲ್ಲರೂ ಒಂದಾಗಿದ್ರೆ ಮನಿ ಆಗಿರ್ತದೆ, ಬೆಳಕಾಗಿರ್ತೈತೆ ಹೊರತಾಗಿ ನಾನೇನಂತ ಬಡದಾಡಿದ್ರೆ ಡಬ್ಬ ಬಿದ್ದು ಹೋಗ್ತೈತಿ ಅನ್ನೋದು ಮನಾಗಿದ್ದವ್ರಿಗೆ ತಲೆಯಾಗಿರುತ್ತೆ. ಹಂಗ ಒಂದಿಟ್ಟು ಗುಡಿಯಾಗಿದ್ದವ್ರಿಗೂ ಒಂದಿಟ್ಟು ತಲೆಯಾಗಿದ್ರೆ ಸಾಕು. ಗುಡಿ ಕಮಿಟಿ ಒಳಗಿರ್ತಿರ್ಲಿಲ್ಲ, ಅವ್ರಿಗೂ ಒಂದು ಸ್ವಲ್ಪ ಈ ಸರಿ ಕಾರ್ಯಕ್ರಮ ನನ್ನಿಂದ ಆತಂದ್ರೆ ಮುಂದೆ ಮಾಡದೆ ಹಂಗೆ ಅಲ್ಲ. ಅದ್ರ ಸಲುವಾಗಿ ಯಾರು ಗುಡಿಯಾಗೂ ಆ ಮಾತನ್ಬೇಡ್ರಿ, ಮನಾಗೂ ಆ ಮಾತನ್ಬೇಡ್ರಿ. ಗಂಡಗೆ ಭಾಳ ದಿಮಾಕ್ ಬರಬಾರ್ದು. ನಾ ತಂದು ಹಾಕಾವ್ ಮಾಡಿ ಹಾಕಿರ್ಲಿಲ್ಲ ಅಂದ್ರೆ ನೀ ತಂದು ಹಾಕಿ ಮಾಡೋ ಗುಡಾವನ್ನ ಹಾಕೈತದ ಅಷ್ಟೇ. ಮಾಡಿ ಹಾಕುವಾಕಿ ಇರ್ಲಿಲ್ಲ ಅಂತಂದ್ರೆ ನಿನ್ನ ಮನೆಗೆ ಗುಡಾವನ ಆಗ್ತೈತಿ. ಯಾಕಂದ್ರೆ ಒಟ್ಟುದು ಎಷ್ಟಂತ ಒಟ್ಟವ್ ನಿನ್ನ ಮುಗಿತಲ್ಲ, ಆಕೆ ಮಾಡಿ ಹಾಕ್ತಾಳಂತೇಳಿ ತಂದು ಹಾಕಾವ್ ಎಷ್ಟು ಮುಖ್ಯ ಅಲ್ಲ, ಮಾಡಿ ಹಾಕುವಾಕಿನೂ ಅಷ್ಟೇ ಮುಖ್ಯ. ಇನ್ನು ಕೆಲವು ಮಂದಿ ಇರ್ತಾರ, ಅವ್ರು ತಂದು ಹಾಕೋರು ಅಲ್ಲ, ಮಾಡಿ ಹಾಕೋರಲ್ಲ, ಬರೀ ತಿಂದು ಹಾಕೋರು ಇರ್ತಾರ ಮನ್ಯಾಗ. ಅವ್ರು ಇರ್ಲಿಲ್ಲ ಅಂದ್ರೆ ತಿನ್ನವ್ರು ಯಾರದನ್ನ? ಅಂದ್ರೆ ನಾ ಹೇಳೋದು, ಅವ್ರು ದುಡಿಯಂಗಿಲ್ಲ, ಏನು ಮಾಡಂಗಿಲ್ಲ, ಕಷ್ಟ ಪಡಂಗಿಲ್ಲ, ಬರೀ ತಿನ್ನೋದು ಕುಂದ್ರದು ಮಾಡ್ತಿರ್ತಾರ. ಅವ್ರ ಬಗ್ಗೆನೂ ಸ್ವಲ್ಪ ಇರ್ಲಿ. ಇದು ತಂದಿದ್ದು ಯಾರ ಸಲುವಾಗಿಪ್ಪ? ಇವ್ರ ಸಲುವಾಗಿ. ಯಾರ ತಿಂತಾರ? ನಮ್ಮ ಮನನವ್ರು ತಿಂತಾರ ಅನ್ಕೊಂಡ್ಬಿಟ್ರಿ ಅಂತಂದ್ರೆ ಜಗಳಿಲ್ಲ. ಮನೆಯೊಳಗೆ ಒಗ್ಗಟ್ಟಿರ್ಲಿ, ದೇವಸ್ಥಾನದಲ್ಲಿ ಒಗ್ಗಟ್ಟಿರ್ಲಿ, ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿರ್ಲಿ, ಎಲ್ಲದರಲ್ಲಿನೂ ಕೂಡ ಒಗ್ಗಟ್ಟನ್ನುವಂತಹದ್ದು ಒಂದಿತ್ತು ಅಂತಂದ್ರೆ ನಿಮ್ಮ ಮನೆ ಸ್ವರ್ಗ ಆಗ್ತದೆ. ಒಗ್ಗಟ್ಟಿನ ಜಾಗದೊಳಗೆ ಬಿಕ್ಕಟ್ಟು ಬಂತು ಅಂತಂದ್ರೆ ನಿಮ್ಮ ಮನೆ ನರಕ ಆಗ್ತದೆ. ಯಾರ್ದಾದ್ರೂ ಮನೆಯೊಳಗೆ ಜಗಳ ಚಲುವಾಗೈತೆ ಅಂತಂದ್ರೆ ಒಗ್ಗಟ್ಟಿನ ಕೊರತೆ ಆಗ್ಯದ. ಮನಿ ಭಾಳ ಮಸ್ತ್ ಎಲ್ಲರೂ ಎಂಜಾಯ್ ಮಾಡಾಕತ್ತಾರ ಮನಿತನದೊಳಗೆ ಅಂತಂದ್ರೆ ಆ ಮನಿತನದೊಳಗೆ ಒಗ್ಗಟ್ಟು ಭಾಳ ಐತಿ ಅಂತ ಅರ್ಥ. ಒಗ್ಗಟ್ಟಿನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ನಾನು ಹೇಳೋದಿಷ್ಟ, ನಿಮಗೆ ಖುಷಿ ಬೇಕಾಗಿತ್ತು ಅಂದ್ರೆ ಎಷ್ಟು ಮಂದಿ ಅದಿರಿ ಅಷ್ಟು ಮನೆಯೊಳಗೆ ಎಲ್ಲರೂ ಒಗ್ಗಟ್ಟಾಗಿರುವಂತಹ ಪ್ರಯತ್ನ ಮಾಡ್ರಿ. ಬೇರೆ ನನ್ನಿಂದನೇ ಅನ್ನುವಂತಹದ್ದು ಎಲ್ಲೂ ಬರಬಾರ್ದು. ನನ್ನಿಂದನೇ ಅನ್ನುವಂತಹದ್ದು ಬಂತು ಅಂತಂದ್ರೆ ಮಿಸ್ಟೇಕ್ ಆಗ್ತದೆ. ನನ್ನಿಂದನೇ ಅನ್ನುವಂತಹದ್ದು ಯಾವುದಕ್ಕೆ ಮೀಸಲಾಗಿರ್ಬೇಕಂದ್ರೆ, ಯಾವುದು ದೊಡ್ಡ ಮಿಸ್ಟೇಕ್ ಮನೆಯೊಳಗೆ ಆಗಿರ್ತೈತಲ್ಲ, ಇದನ್ನ ಯಾರು ಮಾಡ್ಯಾರ ಇದನ್ನ ಅಂತ ಕೇಳಿದಾಗ ಇದು ನನ್ನಿಂದನೇ ಆಗೈತಿ ಅಂದುಬಿಟ್ರಿ ಅಂತಂದ್ರೆ ಎಲ್ಲರದು ತನಗಾಗಿ ಹೋಗ್ಬಿಡ್ತಾರೆ. ತಪ್ಪನ್ನ ನನ್ನಿಂದ ಅಂತನ್ರಿ, ಒಪ್ಪನ್ನ ನಿಮ್ಮಿಂದ ಅಂತಂದು ಬಿಡ್ರಿ, ನಿಮ್ಮ ಮನೆ ಸ್ವರ್ಗ ಆಗುತ್ತೆ. ಬಹಳ ಸಾಕು, ಬಹಳ ಬೇಡ, ಇಷ್ಟು ಸಾಕು ಅಂತ ಅನಿಸುತ್ತೆ ಒಗ್ಗಟ್ಟಿನ ಬಗ್ಗೆ. ಯಾಕಂದ್ರೆ ಬಿಜಾಪುರ ಮಂದಿ ನೀವು ಬಹಳ ಶಾನ್ಯರಿದ್ದೀರಿ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಊರಿನವರು, ನಿಮಗೇನು ತುಂಬಬೇಕು ಅವ್ರು ತುಂಬಿ ಮುಗಿಸಿಬಿಟ್ಟಾರ. ಹೆಚ್ಚುವರಿ ನಾವು ತುಂಬುತ್ತಾ ಇರೋದು ಯಾಕಂದ್ರೆ ಸುಮ್ಮನೆ ಅದೊಂದು ಸ್ವಲ್ಪ ಹೊರಗೆ ಬೀಳಲಿ ಅಂತೇಳಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಜ್ಞಾನ ಯೋಗಿಯ ಊರಿನಲ್ಲಿ ನಿಮಗೆಲ್ಲರಿಗೂ ಕೂಡ ಇಷ್ಟೇ ಹೇಳೋದು, ಒಗ್ಗಟ್ಟು ನಮ್ಮನ್ನು ಸಂತೋಷವಾಗಿಡುತ್ತದೆ. ಮನಸ್ಸಿನ ನಿಯಂತ್ರಣ ನಮ್ಮನ್ನು ಆರೋಗ್ಯವಾಗಿ ಮತ್ತು ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತಾ, ನಮ್ಮ ಇವರು ಗುರುಬಸೈ ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದು